ನಮಸ್ತೆ ಎಲ್ಲಾರ್ಗೂ. ಕೇಳ್ತಾ ಇದೆ ಬ್ರದರ್. சரி, ஓகே. ஜெபம் செய்வோம். மகா உன்னதங்களில் வீட்டிலிருந்து இந்த பூமியின் மணிமக்களாக எங்களுக்கு கண்ணோக்கி பார்க்கிற எங்கள் அன்பின் பரலோக பிதாவே, இதோ இந்த ராத்திரி வேளையில கூட அப்பா அம்மை நன்றியோடு நாங்க துதிக்கிறோம், ஸ்தோத்திரிக்கிறோம். இம்மட்டுமா எங்களை கண்ணினிமை போல பாதுகாத்து பராமரித்து போஷித்து வழிநடத்தி வந்திருக்கிறீர். உமக்கு நன்றி ஆண்டவரே. அப்பா, இந்த நாளிலும் கூட ஒருவேளை உமக்கு விரோதமாக பாவங்கள், குற்றங்கள், தவறுகள், மீறுதல்கள் செய்திருந்தாலும் தயவாய் எங்களை மன்னித்து எங்களை ஆசீர்வதித்து எங்களை பலப்படுத்தி எங்களை காத்துக்கொள்ளும்படியாக கூட நாங்கள் செபிக்கிறோம் தந்தையே. அப்பா, இதோ இந்த இணையதளத்தில் இருக்கிற ஒவ்வொரு சகோதர சகோதரிகளும் கருத்துல ஒப்பு கொடுக்கிறேன். அவருக்கும் எல்லாருக்கும் பரிசுத்த ஆவியை கொடுத்து கேட்கிற ஒவ்வொரு வார்த்தையும் அதை உள்வாங்கி கொண்டு இந்த கடைசி காலத்திலே உடைய வார்த்தைகளை கேட்டு கிறிஸ்துவின் அடிச்சுவடுகளையும் கிறிஸ்துவின் சாயலாகவும் கிறிஸ்துவின் ஓட்டத்திலே ஆண்டவரை ஓடி முடிக்கிற பிள்ளைகளாகவும் கர்த்தர் ஒவ்வொரு இருதயத்திலும் நீங்க ஆட்கொண்டு தேவரே நீங்க ஒவ்வொருவரையும் கிருபை பாராட்டும்படியாக கூட நாங்கள் செபிக்கிறோம். சத்தியத்தை பேசுகிற தாசனை உன் கருத்துல ஒப்பு கொடுக்கிறேன். அவருக்கும் பரிசுத்த ஆவியை கொடுத்து ஆண்டவரை அவரை மறைத்து நீங்கள் வெளிப்படுங்க. அவர் மூலியமா ஆண்டவரை அநேக விதமான சத்தியங்களை எங்களுக்கு ஆண்டவர் கொடுத்து அதை நாங்க கேட்டு அதன் பிரகாரம் நாங்க வாழ்க்கையை வாழ தேவரே கிருபை பாராட்டும்படியாக கூட நாங்கள் செபிக்கிறோம். இந்த சிறு விண்ணப்பத்தை கூட எங்கள் கர்த்தரும் ரட்சகரும் மீட்பரும் மேய்ப்பரும் ஆகிய எங்கள் ஆண்டவராகிய இயேசு கிறிஸ்துவின் இணைய நாமத்தில் ஜெபங்களும் ஜீவனுள்ள நல்ல பிதாவே. ஆமென். ஆமென். Thank you. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಪರಿಶುದ್ಧ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ಈ ಒಂದು ದಿನವನ್ನು ಕೃಪೆಯಾಗಿ ಕೊಟ್ಟು ಬರುವಂತ ದಿನಗಳಲ್ಲಿ ಕೂಡ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋ ಹಾಗೆ ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರುವಂತ ಈ ಅವಕಾಶಕ್ಕೆ ಕೃತಜ್ಞತೆ ಸಲ್ಲಿಸುವರಾಗಿದ್ದು, ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, 2025 ಒಂದು ತಿಂಗಳು ಮುಕ್ತಾಯವಾಯ್ತು. ಅಷ್ಟು ಬೇಗ ನೋಡಿ, ಎಷ್ಟು ಸ್ಪೀಡ್ ಆಗಿದೆ ನೋಡ್ರಿ ಸಮಯ ಅಲ್ವಾ? ಸಮಯ ಏನಾಗ್ತಿದೆ, ತುಂಬಾ ಬೇಗ ಹೋಗ್ತಿದೆ. ನಾವು ಕೂಡ ಏನಾಗ್ಬೇಕಂದ್ರೆ ಆ ಒಂದು ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವ ಹಂತಕ್ಕೆ ನಮ್ಮ ಸ್ಪೀಡ್ ಹೆಚ್ಚಾಗ್ಬೇಕು. ಕರೆಕ್ಟ್ ಅಲ್ವಾ? ಈಗ ಸಮಯ ಸ್ಪೀಡ್ ಆಗ್ತಿದೆ ಅಂದ ತಕ್ಷಣ ಟೈಮ್ ಏನೋ ತುಂಬಾ 24 ಗಂಟೆ ಇದ್ದಿದ್ದು 12 ಗಂಟೆ ಏನಾಗ್ಲಿಲ್ಲ ಅಲ್ಲ, 23 ಗಂಟೆ ಏನಾಗ್ಲಿಲ್ಲ, ಅದೇ ಸಮಯ ಇದೆ. ಬಟ್ ಅದರ ಒಂದು ವಿಷಯನ ತಗೊಂಡು ನಮ್ಮ ಆತ್ಮಿಕ ವಿಷಯಕ್ಕೆ ನಾವು ಸ್ವಲ್ಪ ಉಪಯೋಗ ಮಾಡಿದಾಗ ನಮ್ಮ ಬೆಳವಣಿಗೆ ಹೇಗಿದೆ ಅಂದ್ರೆ ಹಾಗೆ ಇದೆ. ದೇವರು ಎದುರು ನೋಡುವಷ್ಟು ಬೆಳವಣಿಗೆ ಇನ್ನೂ ನಮ್ಮಲ್ಲಿ ಏನಾಗ್ಲಿಲ್ಲ, ಕಂಡು ಬರ್ತಿಲ್ಲ ಅನ್ನುವಂತ ಭಾವನೆ, ಅನ್ನುವಂತ ಒಂದು ಮನೋಭಾವನೆ ನಮ್ಗೆ ಇತ್ತು ಅಂದ್ರೆ ದಯವಿಟ್ಟು ನಾವು ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಬರುವಂತ ದಿನಗಳಲ್ಲಿ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ವ್ಯರ್ಥ ಮಾಡ್ಕೊಳ್ದೆ ದೇವ್ರ ಮಕ್ಕಳು ಏನಿದೆಯೋ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಆ ಓಟವನ್ನು ಓಡಿ ಮುಗಿಸೋದು ತುಂಬಾ ಮುಖ್ಯ. ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಓಕೆ. ಹಾಗಾಗಿ ನಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಎಷ್ಟನೇ ಒಂದು ವಾಕ್ಯವನ್ನ ನೋಡ್ತಾ ಇದೀವಿ. ಈಗ ನಾವು ಕೊನೆಯದಾಗಿ ನೋಡಿದಂತ ವಾಕ್ಯ ಯಾವುದು? 9 ಮತ್ತೆ 10 ಎರಡು ಸೇರಿದೆ ಬ್ರದರ್. ಪ್ರಾರ್ಥನೆ ಎಸ್ ಅಲ್ವಾ? ಹಾಗೆ ಇದರ ಮುಂದುವರೆದಂತ ಭಾಗವನ್ನ ಇವತ್ತು ನೋಡೋಣ. ಎಷ್ಟನೇ ಭಾಗ ನೋಡ್ಬೇಕಾಗಿದೆ? 7th ಅಲ್ವಾ? 7th ಭಾಗದಲ್ಲಿ ನಾವು 10ನೇ ವಾಕ್ಯವನ್ನು ಕೂಡ ಏನ್ ಮಾಡೋಣ, ಅಲ್ಲಿಂದ ಓದ್ಕೊಂಡ್ ಬರೋಣ. ರೋಮಪುರದ 1ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಒಂದನೇ ಅಧ್ಯಾಯ 10ನೇ ವಾಕ್ಯ ಓದಿ. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ
ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವವನಾಗಿದ್ದೇನೆ. ಓಕೆ, ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಇಲ್ಲಿ ಹೇಳುವಂತ ಒಂದು ವಿಷಯವನ್ನ ನಾವು ಸ್ಟಡಿ ಮಾಡಿದಾಗ ಅಲ್ಲಿ ಒಂದು ಮಾತನ್ನ ಅಪೋಸ್ತಲ ಪಾಲ್ ಹೇಳ್ತಾ ಇದ್ದಾರೆ. ಕೆಲವೊಂದು ಪ್ರಾರ್ಥನೆ ಕುರಿತಾದಂತ ಕೆಲವೊಂದು ವಿಷಯಗಳನ್ನ ಕೂಡ ನಾವು ನೋಡಿದ್ವಿ, ಲಾಸ್ಟ್ ಟೈಮ್ ನಾವು ಧ್ಯಾನ ಮಾಡಿದ್ವಿ. ಹಾಗೆ ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಇಲ್ಲಿ ಮಾತಾಡ್ಬೇಕಾದ್ರೆ ಅಂದ್ರೆ 10ನೇ ವಾಕ್ಯದಲ್ಲಿ 9 ಮತ್ತು 12 ಒಂದೇ ಒಂದು ವಾಕ್ಯವನ್ನ ಸೂಚಿಸ್ತಾ ಇದೆ. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆ ಆದ್ರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನಮಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಂದ್ರೆ ಈ ಪ್ರಾರ್ಥನೆ ಬಗ್ಗೆ ಅದರ ಭಾಗವನ್ನು ನೋಡಿದ್ವಿ. ನೀವು ಇದನ್ನ KJV ತಗೊಂಡಾಗ ಅದು 2 ವಾಕ್ಯ ಇದೆ. ನೀವು BSL ತಗೊಂಡಾಗ 9 ಮತ್ತು 10ನೇ ವಾಕ್ಯವನ್ನ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಈಗ ಅದ್ರ 2 ಭಾಗ ಮಾಡಿದಾಗ ನಮ್ಗೆ 10ನೇ ವಾಕ್ಯ ಸಿಗುತ್ತೆ. 2ನೇ ಭಾಗದಲ್ಲಿ ಅದು KJV ವರ್ಷ ನೋಡ್ಬೇಕಾದ್ರೆ, ಕೊನೆಯದಾಗಿ ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನ್ನ ಪ್ರಯಾಣವು ಸಫಲವಾಗುವಂತೆ ಬೇಡಿಕೊಳ್ಳುತ್ತೇನೆ ಅಲ್ವಾ. ಇಲ್ಲಿ ಮಾತಾಡ್ಬೇಕಾದ್ರೆ ಅಪೊಸ್ತಲ ಪಾಲ್ ನಿಮ್ಮ ಬಳಿಗೆ ನಾನು ಬರ್ಬೇಕಂತ ಆಸೆ ಇದೆ, ಆದ್ರೆ ದೇವರ ಚಿತ್ತದಿಂದ. ನೋಡ್ರಿ, ಇಲ್ಲಿ ಒಂದು ಮಾತನ್ನ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಅಪೊಸ್ತಲ ಪಾಲ್ ಎಲ್ಲೋ ಒಂದ್ ಕಡೆ ಇದಾರೆ, ಆದ್ರೂ ಕೂಡ ಅವರು ಮಾತಾಡುವಂತ ಒಂದು ಮಾತಿನ ವಿಷಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ತೀರಾ, ಕರೆಕ್ಟ್ ಅಲ್ವಾ. ಯಾವ ರೀತಿಯಲ್ಲಿ ಮಾತಾಡಿದ್ರ ಅಂತ ನೋಡಿದ್ರೆ, ನಾನು ಶರೀರದಲ್ಲಿ ನಿಮಗಿಂತ ದೂರದಲ್ಲಿದ್ರು ಆತ್ಮದಲ್ಲಿ ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ, ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀನಿ, ಯಾವಾಗಲೂ ನನ್ನ ಚಿಂತೆಯಲ್ಲಿ ನೀವೇ ಇರ್ತೀರಾ ಅನ್ನುವಂತ ಒಂದು ವಿಷಯವನ್ನು ಕೂಡ ಕೆಲವು ಬಾರಿ ಹೇಳಿದ್ದಾರೆ. ಇನ್ನು ಕೆಲವೊಂದ್ ಕಡೆ ನೋಡ್ಬೇಕಾದ್ರೆ ನಿಮ್ಮ ಬಳಿಗೆ ಬರೋದಕ್ಕೆ ನನಗೆ ತುಂಬಾ ಇಷ್ಟವಿದೆ. ಇಷ್ಟ ಅಂತ ಹೇಳಿದಾಗ ಖಂಡಿತವಾಗ್ಲೂ ದೇವರ ಮಕ್ಕಳನ್ನ ನೋಡೋದು ಅನ್ನೋದು ತುಂಬಾ ಒಂದು ಸಂತೋಷಕರವಾದಂತ ವಿಷಯ. ಯಾವ ರೀತಿ ಅಂತ ನೋಡ್ರಿ, ಈಗ ಒಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ನಮ್ಮೆಲ್ರಿಗೂ ಫ್ಯಾಮಿಲಿ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ದಿನ ನಮ್ಮ ಕುಟುಂಬದ ಜೊತೆಗೆ ಸಮಯ ಕಳಿತೀವಿ. ಯಾರು ಕೂಡ ಒಂಟಿಯಾಗಿರೋದಕ್ಕೆ ಕಷ್ಟನೇ ಅಲ್ವಾ. ಎಲ್ಲೋ ಒಂದ್ ಕಡೆ ಅವ್ರು ಏನ್ ಮಾಡ್ಬೇಕು, ಸಮಯನ ಸ್ಪೆಂಡ್ ಮಾಡ್ಬೇಕು. ಫ್ಯಾಮಿಲಿಯಲ್ಲೋ, ಫ್ರೆಂಡ್ಸೋ, ಇನ್ನು ಕುಟುಂಬಸ್ಥರಲ್ಲೋ, ಇಲ್ಲ ಬಂಧು ಬಳಗದವರೋ, ಇಲ್ಲ ಬೇರೆ ಎಲ್ಲಾದ್ರೂ ಒಂದ್ ಕಡೆ ಏನ್ ಮಾಡ್ತಾರೆ, ಈಗ ಏನ್ ಮಾಡ್ತೀವಿ, ನಮ್ಮ ಮನುಷ್ಯರ ಜೊತೆ ನಾವು ಒಡನಾಟ ಇದ್ದೇ ಇರುತ್ತೆ. ಬಟ್ ಅಪೊಸ್ತಲ ಪಾಲ್ ನೀವು ತಗೊಂಡಾಗ ಅವರ ಜೀವನವೇ ಬೇರೆ. ಯಾಕಂದ್ರೆ ಅವರಿಗೆ ನಿಮ್ಗೆ ಗೊತ್ತಿರೋ ಪ್ರಕಾರ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮದುವೆ ಅಂತ ಆಗ್ಲಿಲ್ಲ, ಮಕ್ಕಳೆಲ್ಲ ಇರಕ್ ಸಾಧ್ಯತೆ ಇಲ್ಲ. ಅವ್ರಿಗೆ ಮಕ್ಕಳು, ಅಣ್ಣ ತಮ್ಮಂದ್ರೆಲ್ಲ ಯಾರೇ ಇರ್ಬೇಕು, ಯಾರಾಗಿರ್ತಾರೆ, ಯಾರು ಅವ್ರ ಮೈಂಡ್ ಅಲ್ಲಿ ಇದ್ದಿರ್ಬೇಕು. ಸಂಪೂರ್ಣವಾಗಿ ದೇವರ ಮಕ್ಕಳೇ ಆಗಿದ್ರು. ಅವ್ರಿಗೆ ಒಂದು ರಿಲೇಷನ್ ಅಂತಿದ್ರೆ ಯಾರು ಇರ್ತಿದ್ರು, ದೇವ್ರ ಮಕ್ಳೇ, ಕರೆಕ್ಟ್ ಅಲ್ವಾ. ಅದನ್ ಬಿಟ್ರೆ ಮಾಂಸಿಕದಲ್ಲಿ ಅಪೊಸ್ತಲ ಪಾಲ್ ತಗೊಂಡ್ರೆ ಒಂಟಿಯಾಗಿರ್ತಿದ್ರು ಅವರು. ಆದ್ರೆ ಎಷ್ಟ್ರ ಮಟ್ಟಿಗೆ ಅವರು ಬೆರೆತೋಗಿದ್ರು ದೇವ್ರ ಮಕ್ಕಳ ವಿಷಯಗಳಲ್ಲಿ ಅಂತ ನೋಡಿದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅಪೊಸ್ತಲ ಪಾಲ್ ಸಹೋದರ ಸಹೋದರಿಯನ್ನ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿಲಿ ಅಷ್ಟ್ರ ಮಟ್ಟಿಗೆ ಪ್ರೀತಿ ಮಾಡ್ತಿದ್ರು. ಇಲ್ದಿದ್ರೆ ಖಂಡಿತವಾಗ್ಲೂ ಅವ್ರ ಕೈಯಿಂದ 1 ಕೊರಿಂಥಿಯ 13ನೇ ಅಧ್ಯಾಯನ ಬರೆಯಕ್ ಆಗ್ತಾ ಇರ್ಲಿಲ್ಲ. ಯಾರು ಬರೆದಿರುವಂತ ಒಂದು ಚಾಪ್ಟರ್ ಅದು. ಅದನ್ನ ಅಷ್ಟು ಅರ್ಥ ಮಾಡ್ಕೊಂಡಿದ್ರಂದ್ರೆ ಏನೋ ದೇವ ಪ್ರೇರಿತರಾಗಿ ಬರ್ದಿಲ್ಲ ಅವರು, ಬದಲಾಗಿ ಅದನ್ನ ಜೀವನದಲ್ಲಿ ಅಳವಡಿಸಿ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಕರೆಕ್ಟ್ ಅಲ್ವಾ. ಪ್ರೀತಿಯ ಕುರಿತಾದಂತ ಒಂದು ವಿಷಯ, ಪ್ರೀತಿ ಅಂದ್ರೆ ಹೀಗೆ ಇರುತ್ತೆ, ಹಾಗೆ ಇರುತ್ತೆ, ಬರೀ ಬಾಯಿ ಮಾತಲ್ಲ, ಅದನ್ನ ಸಹೋದರ ಮಧ್ಯದಲ್ಲಿ ಅಪೊಸ್ತಲ ಪಾಲ್ ತೋರಿಸ್ತಾ ಇದ್ರು. ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ ಅವರಿಗೆ ಬರೋದಕ್ಕೆ ತುಂಬಾ ಇಷ್ಟವಿತ್ತು, ಆದ್ರೂ ಕೂಡ ಅಡ್ಡಿ. ನೋಡ್ರಿ, ಈ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ ಟೈಮಲ್ಲಿ ನಾವು ಬಯಸಿದ್ ಬಿಡ್ರಿ, ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾವು ಇಷ್ಟಪಟ್ಟ ಒಂದ್ ವ್ಯಕ್ತಿನ ನೋಡದೇ ಇದ್ದಾಗ ನಮ್ಗೆ ಎಷ್ಟು ಕಷ್ಟವಾಗುತ್ತೆ. ನಮ್ಗೆ ಅದನ್ನ ಯಾವ ರೀತಿ ಹೇಳ್ಬೇಕು, ನಾವು ತುಂಬಾ ಪ್ರೀತಿ ಮಾಡೋರ್ನ ನಾವು ನೋಡ್ಬೇಕಂತ ಆಸೆ ಇದ್ದಾಗ ನೋಡದೇ ಬಾರದಂತ ಪರಿಸ್ಥಿತಿ ಇದ್ರೆ ಎಷ್ಟು ಕಷ್ಟವಾಗುತ್ತೆ ಮನಸ್ಸಿಗೆ. ಕಷ್ಟವಾಗುತ್ತಾ ಇಲ್ವಾ? ಕಷ್ಟವಾಗುತ್ತಾ ಆಗಲ್ವಾ? ಆಗುತ್ತೆ ಬ್ರದರ್. ಆಗುತ್ತಲ್ವಾ? ಆಗುತ್ತಾ ಇಲ್ವಾ ಅನ್ನೋದನ್ನ ಹೆಂಗ್ ಕಂಡಿಡಿದಂದ್ರೆ, ನಿಮ್ಗೆ ಇಷ್ಟವಾಗಿರೋನ ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾವಾಗ ಗೊತ್ತಾಗುತ್ತೆ ಆ ಕಷ್ಟ ಏನನ್ಬಿಟ್ಟು ಅಲ್ವಾ. ಅಂದ್ರೆ ನಿಜವಾಗ್ಲೂ ಅಪೊಸ್ತಲ ಪಾಲ್ ಸಭೆಯನ್ನ ಪ್ರೀತಿ ಮಾಡ್ತಾ ಇದ್ರು, ಸಭೆಯ ಮಕ್ಕಳನ್ನ, ಸಭೆಯ ಸಹೋದರ ಸಹೋದರನ ಪ್ರೀತಿ ಮಾಡ್ತಾ ಇದ್ರು. ಹಾಗೆ ಒಂದ್ಸರಿ ರೋಮದಲ್ಲಿ ಇದ್ದಾಗ ಅವರಿಗೆ ಅವ್ರು ಮಾಡಿದಂತ ಪ್ರೀತಿ, ಅವ್ರು ತೋರಿಸಿದ ಒಂದು ಐಕ್ಯ, ಇದನ್ನೆಲ್ಲ ಕೂಡ ಏನ್ ಮಾಡ್ತಿದ್ರು, ಮನ್ಸಲ್ಲಿ ಇಟ್ಕೊಂಡು ಮತ್ತೆ ಅವ್ರ ಬಳಿಗೆ ಹೆಂಗಾದ್ರು ಹೋಗ್ಬೇಕಂತ ಆಸೆ ಪಡ್ತಾ ಇರ್ಬೇಕಾದ್ರೆ
ಬಟ್ ಅಲ್ಲಿ ಸನ್ನಿವೇಶಗಳು ಏನಾಗ್ತಿತ್ತು ಅವರಿಗೆ ನಾನಾ ಕಾರಣಗಳಿಂದ ಹೋಗಕ್ಕೆ ಅಡ್ಡಿ ಆಗ್ತಿತ್ತು. ಆಗ ಅಪೊಸ್ತಲ ಪಾಲ್ ಅದನ್ನ ಯಾವ ರೀತಿ ಯೋಚನೆ ಮಾಡ್ತಿದ್ರು ಅಂತ ಒಂದು ಪ್ರಶ್ನೆನೇ ತಗೊಳ್ಳೋಣ. ಯಾವ ಪ್ರಶ್ನೆನ ಕೇಳ್ತಾ ಇದ್ದೀನಿ ನಾನು ಈಗ? ಯಾವ ರೀತಿಲಿ ನಾನು ಹೋಗೋದ್ರಿಂದ ರೋಮಪುರದವರಿಂದ ನನಗೆ ಏನೋ ಒಂದು ಒಳ್ಳೆ ವಿಷಯ ನಡಿಬೇಕಪ್ಪ. ನಾನು ಹೋಗೋದ್ರಿಂದ ನನಗೆ ಅವ್ರ ಕಡೆಯಿಂದ ಏನೋ ಬೆನಿಫಿಟ್ ಆಗುತ್ತೆ, ಏನೋ ಲಾಭ ಇದೆ, ಆ ಬೆನಿಫಿಟ್ ನ ಪಡ್ಕೊಳಕ್ ನಾನು ಹೋಗ್ಬೇಕು ಅನ್ನುವಂತ ಭಾವನೆ ಇಟ್ಕೊಂಡಿದ್ರಾ? ಆ ಮೈಂಡ್ ಸೆಟ್ ಅಲ್ಲಿ ಇದ್ರ ಅಪೊಸ್ತಲ ಪಾಲು ಅಲ್ವಾ? ಖಂಡಿತ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಕೆಲವೊಂದು ಟೈಮಲ್ಲಿ ಇದನ್ನ ನಾವು ಯಾವ ರೀತಿ ಆತ್ಮಿಕ ವಿಷಯಗಳು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಸಹೋದರ ಸಹೋದರಿಯಾಗಿ ಒಟ್ಟಿಗೆ ಬರ್ತೀವಲ್ಲ, ಹಾಗೆ ಒಟ್ಟಿಗೆ ಬರ್ಬೇಕಾದ್ರೆ ಅಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ನಮಗೆ ಒಂದು ಐಕ್ಯತೆ ಇರುತ್ತೆ. ಅಂದ್ರೆ ಒಂದು ಏನಂತೀವಿ ಐಕ್ಯತೆ ಅಂದಾಗ ಒಂದು ಪ್ರೀತಿ ಇರುತ್ತೆ. ಪ್ರೀತಿಯ ಒಂದು ವಿಷಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ನಾವೆಲ್ಲ ಒಟ್ಟಿಗೆ ಕೊಡ್ಬೇಕಾದ್ರೆ ಆ ಪ್ರೀತಿನ ನಾವು ಟೇಸ್ಟ್ ಮಾಡಿರ್ತೀವಿ. ಆ ಪ್ರೀತಿನ ತುಂಬಾ ಜನರು ಅದನ್ನ ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಟೇಸ್ಟ್ ಮಾಡಿರ್ತೀರ. ಆ ಪ್ರೀತಿ ಒಂದು ಹೇಗಪ್ಪ ಇರುತ್ತೆ, ಸಹೋದರ ಐಕ್ಯ ಹೆಂಗಪ್ಪ ಇರುತ್ತೆ. ಕೆಲವರಂತೂ ತುಂಬಾನೇ ಅದಕ್ಕೆ ಇದಾಗಿರ್ತಾರೆ. ಆ ರೀತಿ ಪ್ರೀತಿಯಲ್ಲಿ ಯಾವಾಗ್ಲೂ ಇರಕ್ಕೆ ಇಷ್ಟಪಟ್ಟಿರ್ತಾರೆ ಅಲ್ವಾ? ಕೆಲವರು ಸ್ವಲ್ಪ ಮಟ್ಟಿಗೆ ಇರ್ತಾರೆ ಅಲ್ವಾ? ಅದು ಅವರವರ ಮನೋಭಾವನೆ, ಅವರವರ ಆತ್ಮಿಕದ ಪ್ರೀತಿಯಲ್ಲಿ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ರು ಕೂಡ ಒಂದೇ ಪ್ರೀತಿ ತೋರಿಸ್ತಾರೆ ಅಂದ್ರೆ ಖಂಡಿತ ಇರಲ್ಲ. ಅಂದ್ರೆ ಕೆಲವು ತುಂಬಾ ಹೆಚ್ಚಾದಂತ ಪ್ರೀತಿನ ತೋರಿಸ್ತಾರೆ, ಕೆಲವು ಕಡಿಮೆ ಪ್ರೀತಿನ ತೋರಿಸ್ತಾರೆ. ಹಾಗಿರ್ಬೇಕಾದ್ರೆ ಈ ಕೂಡಿ ಬರುವಿಕೆಯಲ್ಲಿ ಈ ಪ್ರೀತಿನ ತೋರಿಸೋದ್ರಲ್ಲಿ ಏನಪ್ಪಾ ಒಂದು ಡಿಫ್ರೆನ್ಸ್, ಏನಕ್ಕಪ್ಪ ಈ ವಿಷಯನ ಅಷ್ಟಾಗಿ ನಾನು ಇಲ್ಲಿ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೂಡಿ ಬಂದಿರ್ಬೇಕಾದ್ರೆ ಹಲವಾರು ಜನರು ನನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಳ್ಬೇಕಾದ್ರೆ ಅಬ್ಬಬ್ಬಾ ಈ ತರ ಪ್ರೀತಿ ನಾನು ಎಲ್ಲೂ ನೋಡಿಲ್ಲಪ್ಪ, ನನ್ನನ್ನು ಏನ್ ವಿಚಾರಿಸ್ಕೊಂಡ್ರು, ಏನ್ ಕೇರ್ ಮಾಡಿದ್ರು, ಹೆಂಗ್ ನನ್ ಏನು ಕೊರತೆ ಇಲ್ದೆ ನೋಡ್ಕೊಂಡ್ಬಿಟ್ರು, ನನ್ನನ್ನ ಏನು ಸಹೋದರ ಪ್ರೀತಿ ಅಂದ್ರೆ ಇಲ್ಲ ನೋಡ್ದೆ, ಎಲ್ರು ನನ್ ಮೇಲೆ ಎಷ್ಟೊಂದು ನಂಬಿ ಪ್ರೀತಿನ ತೋರಿಸಿದ್ರು ಅನ್ನುವಂತ ರೀತಿ ಬರುತ್ತೆ ನೋಡ್ರಿ. ಇದು ಒಂದು ಪ್ರೀತಿ. ಕರೆಕ್ಟಾ? ಈ ಪ್ರೀತಿ ಕೆಲವೊಂದು ಟೈಮಲ್ಲಿ ನಮ್ಮನ್ನ ತುಂಬಾ ಸೆಳೀತಾ ಇರುತ್ತೆ. ಅದೇ ಪ್ರಕಾರ ಈ ಪ್ರೀತಿ ಏನಾಗುತ್ತೆ ಕೆಲವೊಂದು ಟೈಮಲ್ಲಿ ನಮ್ಗೆ ಬೇಡ ಅನ್ಸ್ಬಿಡುತ್ತೆ. ಯಾವಾಗ ಈ ಪ್ರೀತಿ ಕಡಿಮೆ ಆಗುತ್ತೋ ಆ ಏಕೆನೆ ಬೇಡ ಅನ್ಸ್ಬಿಡುತ್ತೆ. ಆದ್ರೆ ಇನ್ನೊಂದು ಪ್ರೀತಿ ಇದೆ, ಏನ್ ಗೊತ್ತಾ? ಆ ಪ್ರೀತಿ ಹೆಂಗಿರುತ್ತಂದ್ರೆ, ನಾವು ಹೋದಾಗ ನಮ್ಮನ್ನ ಯಾರು ಕೇರ್ ಮಾಡಲ್ಲ, ನಮ್ಮನ್ನ ವಿಚಾರಿಸಲ್ಲ, ನಮ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಅಲ್ವಾ? ನಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮನ್ನ ಏನ್ ಮಾಡಲ್ಲ, ನಮ್ಮ ಹತ್ರ ಮಾತಾಡುವಂತ ಕೆಲ್ಸಗಳು ಕೂಡ ಮಾಡಲ್ಲ. ಆದ್ರೂ ಕೂಡ ಪ್ರೀತಿ ಇರುತ್ತೆ. ಹೇಗಿರುತ್ತೆ? ಅವ್ರೇನ್ ಮಾಡ್ತಾರೆ ಮುಖ್ಯ ಅಲ್ಲ, ನಾನ್ ಅವ್ರಿಗೆ ಏನ್ ಮಾಡ್ತೀನಿ ಅನ್ನೋ ಪ್ರೀತಿ. ಕರೆಕ್ಟಾ? ನಾನ್ ಹೋಗಿದ್ ಕಡೆ ಅಲ್ಲಿಂದ ಏನಾದ್ರು ನಾನು ತಗೊಂಬರಕ್ ಹೋಗ್ತಿಲ್ಲ, ಬದಲಾಗಿ ನನ್ನಿಂದ ಏನಾದ್ರು ಕೊಡಕ್ ಹೋಗ್ತಾ ಇದೀನಿ ಅನ್ನೋಂತ ಪ್ರೀತಿ. ಆ ಪ್ರೀತಿ ಎಲ್ಲಿರುತ್ತೋ ಕ್ರಿಸ್ತನಲ್ಲಿ ಪ್ರೀತಿ ಇದೆ, ಅದೇ ದೇವರು ಬಯಸಿದ ಪ್ರೀತಿ. ಕರೆಕ್ಟಾ? ನಾವೊಂದು ಕೂಡುವಿಕೆಯಲ್ಲಿ ಕೂಡಿದಾಗ ಯಾವಾಗ ದೇವರ ಮಕ್ಕಳಲ್ಲಿ ಈ ರೀತಿ ಪ್ರೀತಿ ಕಾರಣ ಬರುತ್ತೋ ಅದು ಬೆಳೆದು ಬಂದಿರುವಂತ ಪ್ರೀತಿ, ಅದು ಕ್ರಿಸ್ತನ ಸಾರೂಪ್ಯಗೆ ತಕ್ಕಂತ ಪ್ರೀತಿ. ಇಲ್ಲವೇ ಸಹೋದರ ಸಹೋದರಿ ಪ್ರೀತಿ ತೋರಿಸಿದ್ರೆ ನನ್ ಸಂತೋಷ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ, ಏನಪ್ಪ ಐಕ್ಯಲ್ಲಿ ಒಬ್ಬರನ್ನ ಮಾತಾಡ್ಸಲ್ಲ, ಒಬ್ರು ಕೇರು ಮಾಡಲ್ಲ, ನಮ್ಗೆ ಇಂಪಾರ್ಟೆನ್ಸ್ ಕೊಡಲ್ಲಪ್ಪ, ನನ್ಗೆ ಹೋಗೋದೇ ಇಲ್ಲ ಅಂದ್ಮೇಲೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಸ್ವಲ್ಪ ಬೇರೆ ಭಾವನೆ ಬಂತು. ಏನ್ ಭಾವನೆ ಬಂತು? ನನಗೆ ಇಷ್ಟವಾದಂತ ಒಂದು ಸನ್ನಿವೇಶ ಅಲ್ಲಿ ಇಲ್ಲ, ನನಗೆ ಪ್ರಾಮುಖ್ಯತೆ ಕೊಡುವಂತ ವಿಷಯಗಳಲ್ಲಿ ಇಲ್ಲ, ಅದರಿಂದ ಆ ಪ್ರೀತಿ ಕರೆಕ್ಟ್ ಅಲ್ಲ ಅನ್ನೋಂತ ಭಾವನೆ ಬಂತು. ಅದು ದೇವರ ಮಕ್ಕಳ ಗುಣ ಅಲ್ಲ. ದೇವರ ಮಕ್ಕಳ ಗುಣ ಹೇಗಿರುತ್ತಂದ್ರೆ, ಅಲ್ಲಿರುವಂತ ಜನರು ಪ್ರೀತಿ ತೋರಿಸ್ತಾರ ಇಲ್ವೋ, ನಾನು ಪ್ರೀತಿ ತೋರಿಸ್ಬೇಕು, ನಾನು ನನ್ನ ಪ್ರೀತಿನ ಕೊಡಕ್ ಹೋಗ್ತಾ ಇದ್ದೀನಿ ಅಲ್ವಾ? ಗೋಲ್ಡನ್ ರೂಲ್ಸ್ ಇದೆ ಅಂತಾನೆ ಹೇಳ್ತಾರೆ ನಮ್ಗೆ. ಗೋಲ್ಡನ್ ರೂಲ್ಸ್ ಏನ್ ಹೇಳ್ತಾ ಇದೆ? ಬೇರೆಯವರು ನಿಮಗೆ ಏನು ಮಾಡಬೇಕಂತ ನೀವು ಬಯಸ್ತಿರೋ ನೀವು ಅದನ್ನೇ ಏನ್ ಮಾಡಿ, ಬೇರೆಯವ್ರಿಗೆ ಮಾಡ್ರಿ. ಬೇರೆ ನಮ್ಗೆ ಪ್ರೀತಿ ತೋರಿಸ್ಬೇಕಂತ ಬಯಸ್ತಾ ಇರ್ತೀವಿ, ತೋರ್ಸಲ್ಲ, ನಾವು ತೋರ್ಸ್ಬೇಕು. ಬೇರೆಯವ್ರ ನಮ್ಮ ಹತ್ರ ಮಾತಾಡ್ಬೇಕಂತ ಬಯಸ್ತೀವಿ, ಅವ್ರು ಮಾತಾಡಲ್ಲ, ನಾವು ಮಾತಾಡ್ಬೇಕು. ಬೇರೆಯವ್ರು ನಮ್ಮನ್ನ ಕೇರ್ ಮಾಡ್ಬೇಕಂತ ಬಯಸ್ತೀವಿ, ಅವ್ರು ನಮ್ಮನ್ನ ಕೇರ್ ಮಾಡಲ್ಲ, ನಾವು ಮಾಡ್ಬೇಕು. ಕರೆಕ್ಟಾ? ಆದ್ರೆ ಬೇರೆಯವ್ರು ನಮ್ಮನ್ನ ಕೇವಲವಾಗಿ ಮಾತಾಡ್ಬೇಕಂತ ಏನಾದ್ರು ನಾವು ಯಾವಾಗ್ಲೂ ಇಷ್ಟಪಡ್ತೀವ? ನಮಗೆ ತಪ್ಪಾಗಿ ಮಾತಾಡ್ಬೇಕಂತ ಯಾವಾಗ್ಲಾದ್ರೂ ಇಷ್ಟಪಡ್ತೀವ? ಇಲ್ಲ ತಾನೆ? ಆಗಿರ್ಬೇಕಂದ್ರೆ ನಾವ್ ಅದನ್ನ ಮಾಡ್ಬಾರ್ದು. ಇದೇ ಪ್ರೀತಿ. ಏನಕ್ಕಪ್ಪ ಈ ವಿಷಯ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಅಪೊಸ್ತಲ ಪಾಲ್ ರೋಮನ್ನ ನೋಡ್ಬೇಕಂತ ಆಸೆ ಪಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ, ರೋಮ್ ಇಂದ ಅಪೊಸ್ತಲ ಪಾಲ್ಗೆ ಏನಾದ್ರು ಅನುಕೂಲವಾಗುತ್ತಂತ ಉದ್ದೇಶ ಅಲ್ಲ, ಬದಲಾಗಿ ಅಪೊಸ್ತಲ ಪಾಲಿಂದ ತುಂಬಾ ಅನುಕೂಲ ರೋಮ್ ಜನರಿಗೆ ಆಗ್ಬೇಕು. ಇಲ್ಲಿ ಬರ್ತಾ ಇರೋದೇನು, ಅಪೊಸ್ತಲ ಪಾಲ್ ಬರ್ತಿರೋಂತ ಉದ್ದೇಶ ಏನು? ಅನೇಕ ವಿಷಯಗಳನ್ನ ಏನ್ ಮಾಡ್ಬೇಕು, ಕೊಡ್ಬೇಕು. ನೋಡ್ರಿ,
ಮಾತ್ರ ಅಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅಪೋಸ್ತಲ್ ಪಾಲ್ಗೂ ರೆಸ್ಟ್ ಬೇಕಾಯ್ತು ಒಂದ್ ಕಡೆ ಅವ್ರು ಮಾತಾಡ್ಬೇಕಾದ್ರೆ ರೋಮಪುರ 15ನೇ ಅಧ್ಯಾಯ 32ನೇ ವಾಕ್ಯ ಓದಿ. ರೋಮಪುರದವರಿಗೆ 15ನೇ ಅಧ್ಯಾಯ 32ನೇ ವಾಕ್ಯ. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಮ್ಮ 15:37 ಓದ್ತಾ ಇದ್ದೀರಾ? 15:30 ಓದ್ದೆ. 32 37 ಇಲ್ವಾ? 32 ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ನೋಡ್ರಿ ಸಾಕೇನಂತಿದ್ರೆ ಇಲ್ಲಿ, ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮ ಬಳಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ನಾನು ಆಗ್ಲೇ ಮಾತಾಡೋ ಟಾಪಿಕ್ಗೆ ಸ್ವಲ್ಪ ವಿಭಿನ್ನವಾಗಿ ಮೀನಿಂಗ್ ತೋರಿಸ್ತಾ ಇದೆ. ಏನ್ ತೋರಿಸ್ಕೊಡ್ತಿದೆ? ಆಗ್ಲೇ ನಾನು ಮಾತಾಡ್ತಾ ಇದ್ದೆ, ಅಪೋಸ್ತಲ್ ಪಾಲ್ ರೋಮ್ ಜನರ ಹತ್ರ ಹೋಗ್ಬೇಕಂತ ಇರುವಂತ ಬಯಕೆ ಇರ್ಬೋದು, ಆಸೆ ಇರ್ಬೋದು, ಅವ್ರ ಕಡೆಯಿಂದ ಏನಾದ್ರು ಪಡ್ಕೊಬೇಕಂತ ಉದ್ದೇಶ ಅಲ್ಲ ಅನ್ಬಿಟ್ಟು. ಆದ್ರೆ 15ನೇ ಅಧ್ಯಾಯ 32ನೇ ವಾಕ್ಯ ಹೇಳ್ತಾ ಇದೆ, ಹೌದು ನಾನು ಬಂದು ನಿಮ್ ಜೊತೆ ವಿಶ್ರಾಂತಿ ಪಡ್ಕೊಬೇಕು. ವಿಶ್ರಾಂತಿ ಯಾರು ಪಡ್ಕೊಳ್ತಾರೆ? ಪಾಲ್ಗೆ ತಾನೇ ಪಡ್ಕೊಳ್ತಾರೆ, ಕರೆಕ್ಟಾ? ಅಂದ್ರೆ ಅವ್ರ ಬೆನಿಫಿಟ್ಗೋಸ್ಕರ ಬರ್ಬೇಕಂತ ಆಸೆ ಪಡ್ತಾ ಇದ್ರ ಅಂತ ನೋಡಿದ್ರೆ ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಬೇಕು. ನೋಡ್ರಿ, ವಿಶ್ರಾಂತಿ ಅಂದ ತಕ್ಷಣ ಏನು ಮಲ್ಕೊಂಡು ನಿದ್ದೆ ಮಾಡೋದು ಅಂತಲ್ಲ, ಅರ್ಥ ಅಲ್ಲ. ರೆಸ್ಟ್ ತಗೊಳ್ತೀನಿ, ಹಾಸಿಗೆ ಮಲ್ಕೊಂಡ್ ಬರ್ತೀನಿ ಅಂತ ಅರ್ಥ ಅಲ್ಲ. ವಿಶ್ರಾಂತಿ ಅನ್ನೋ ಇದೇನಪ್ಪಾ ಅಂದ್ರೆ ಅವ್ರ ಜೊತೆಗೆ ವಿಶ್ರಾಂತಿ ಮಾಡ್ಬೇಕಂತ ಅವ್ರ ಆಸೆ ಪಡ್ತಾರೆ. ಏನಪ್ಪಾ ಅಂದ್ರೆ ಆ ದೇವರ ದೈವಿಕ ಸಮಾಧಾನವಾದಂತ ಒಂದು ಐಕ್ಯತೆಯಲ್ಲಿ ಪಾಲ್ಗೊಳ್ಬೇಕಂತ ಒಂದು ಆಸೆ ಅಪೊಸ್ತಲ ಪಾಲ್ಗೆ. ಆದ್ರೂ ಕೂಡ ನೋಡ್ರಿ ಪಾಪ ಅವ್ರಿಗೆ ಅದನ್ನು ಆಗ್ತಾ ಇಲ್ಲ. ಇನ್ನೇನಾದ್ರು ಬಯಸಿದ್ರ ಅವರು? ನನ್ಗನ್ಸಿದ ಮಟ್ಟಿಗೆ ಏನು ಬಯಸಿರ್ಲಿಲ್ಲ ಸಹೋದರ ಹತ್ರ, ಅಲ್ವಾ? ಸಹೋದರ ಹತ್ರ ಹೋಗ್ಬಿಟ್ಟಾಗ್ಲಿ ಏನಾದ್ರೂ ಒಂದು ಲಾಭಕ್ಕೋಸ್ಕರ, ಆದಾಯಕ್ಕೋಸ್ಕರ ಇವ್ರ ಹತ್ರ ಹೋದ್ರೆ ನಮ್ಗೆ ಏನಾದ್ರು ಲಾಭ ಸಿಗುತ್ತಪ್ಪ, ಇಲ್ಲ ಬೇರೆ ಏನೇನೋ ಸಿಗುತ್ತೆ, ಹೆಸರು ಸಿಗ್ಬೋದು, ಇಲ್ಲ ಬೇರೆನೋ ಲೋಕ ಸಂಬಂಧಪಟ್ಟ ಏನೋ ಸಿಗುತ್ತೆ, ಅದಕ್ಕೋಸ್ಕರ ಆ ರೀತಿ ಆಸೆ ಪಟ್ಟಿದ್ರ ಅಂತ ನೋಡಿದ್ರೆ ಖಂಡಿತ ಅಪೊಸ್ತಲ ಪಾಲ್ ಆ ರೀತಿ ಆಸೆ ಪಟ್ಟಿರ್ಲಿಲ್ಲ. ಹಾಗಂತೆಲ್ಲ ಆಸೆ ಪಟ್ಟಿದ್ರೆ ಅವ್ರು ಅನುಭವಿಸಿದ ಕಷ್ಟಗಳ ವಿಷಯಗಳಾಗಿ ಅವ್ರು ನಮ್ಗೆ ಬರಿಬೇಕಾದ್ರೆ ಆ ಕಷ್ಟಗಳಲ್ಲಿ ಹಲವು ಬಾರಿ ಉಪವಾಸದಲ್ಲಿ ಇದ್ದಿದ್ದಾರೆ, ಹಲವು ಬಾರಿ ವಸ್ತ್ರವಿಲ್ಲದೆ ಇದ್ದಾರೆ, ಹಲವು ಬಾರಿ ನಿದ್ದೆಗೆಟ್ಟಿದ್ದಾರೆ. ಈ ರೀತಿ ಎಲ್ಲ ಬದುಕ್ತಾ ಇರ್ಲಿಲ್ಲ ಅಪೊಸ್ತಲ ಪಾಲ್. ಬೇರೆ ರೀತಿನೇ ಪ್ಲಾನ್ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಇವತ್ತು ಕ್ರೈಸ್ತರು ಇದಾರ ನೋಡ್ರಿ, ಯಾವ ರೀತಿ ಇದಾರೆ ಕ್ರೈಸ್ತರು ಇವತ್ತು? ಬರ್ತಾರೆ, 2-3 ಉಪದೇಶ ಮಾಡ್ತಾರೆ, ಕಾಣಿಕೆ ತಗೊಂಡ್ ಹೋಗ್ತಾರೆ, ಆಮೇಲೆ ಅಲ್ಲೇ ಏನ್ ಮಾಡ್ತಾರೆ, ಬೆಳಿತಾರೆ. ಹಾಗೇನ್ ಮಾಡ್ತಾರೆ, ದೇವ್ರ ಹೆಸರು ಇಟ್ಕೊಂಡೆ ಸಂಪಾದನೆ ಮಾಡೋದೆಲ್ಲ ಶುರು ಮಾಡ್ಕೊಳ್ತಾರೆ. ಆ ಒಂದು ವಿಷಯನ ಕಂಪೇರ್ ಮಾಡಿದ್ರೆ ಅಪೊಸ್ತಲ ಪಾಲ್ಗಿರುವಂತ ಟ್ಯಾಲೆಂಟ್ ಯಾರಿಗೂ ಇಲ್ಲ ಇವತ್ತು ಪ್ರಪಂಚದಲ್ಲಿ. ಅದನ್ನ ಆ ರೀತಿ ಯೂಸ್ ಮಾಡಿರ್ಬೋದು. ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿ ಸರಸವರಿರ ಅಪೊಸ್ತಲ ಪಾಲ್ ಯಾವಾಗ್ಲೂ ಕೂಡ ಆ ರೀತಿ ಯೋಚನೆ ಮಾಡ್ತಾ ಇರ್ಲಿಲ್ಲ. ಇದು ಏನನ್ನ ಸೂಚಿಸ್ತಂದ್ರೆ ಅವರ ಮೇಲೆ ಇಟ್ಟಿರುವಂತ ಪ್ರೀತಿ ನನ್ನಿಂದ ಅವ್ರಿಗೆ ಏನಾದ್ರು ಒಳ್ಳೇದಾಗ್ಬೇಕು ಅನ್ನುವಂತ ಪ್ರೀತಿ ಇತ್ತು ಹೊರತು ಅವ್ರ ಮೇಲೆ ತೋರಿಸಿದಂತ ಪ್ರೀತಿ ಅವ್ರ ಕಡೆಯಿಂದ ನನಗೆ ಏನಾದ್ರು ಒಳ್ಳೇದಾಗುವಂತ ಪ್ರೀತಿನ ಅಪೊಸ್ತಲ ಪಾಲ್ ಏನ್ ಮಾಡಿರ್ಲಿಲ್ಲ, ಯಾವಾಗ್ಲೂ ತೋರಿಸಿಲ್ಲ. ಅದನ್ನ ನೋಡಿ ಈ ಪ್ರೀತಿಯಲ್ಲಿ ಅವ್ರಿಗೊಂದು ಸಂತೋಷ ಇತ್ತು. ಕ್ರಿಸ್ತನಲ್ಲಿ ಪ್ರೀತಿ ಸಹೋದರರೇ, ಸಂತೋಷ ಅಂದ್ರೆ ಯಾವ ರೀತಿ ಅಂತ ಹೇಳ್ಬೋದು ಅಂದ್ರೆ ಈ ರೀತಿ ಪ್ರೀತಿ ತೋರ್ಸೋದ್ರಲ್ಲಿ ತುಂಬಾ ಸಂತೋಷ ಇತ್ತು. ಒಂದ್ ವೇಳೆ ನಾನು ರೋಮ್ ಜೊತೆ ಆ ಜನರ ಜೊತೆ ಹೋದಾಗ ಅವರ ಪ್ರೀತಿಗಳು ನೋಡಿ ನಾನೇನ್ ಮಾಡ್ಬೋ, ಅವ್ರಿಗೇನೋ ಉಪಕಾರ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತಲ್ಲ ಅನ್ನೋಂಥ ಸಂತೋಷ, ಆ ಸಂತೋಷಕ್ಕೋಸ್ಕರ ಕಾಯ್ತಾ ಇದ್ರು. ಆ ಸಂತೋಷ ಸಿಗ್ತಾ ಅವ್ರಿಗೆ? ಆ ಸಂತೋಷ ಆದ್ರೂ ಸಿಗ್ತಾ ಅವ್ರಿಗೆ? ಅದು ಸಿಕ್ಲಿಲ್ಲ. ಅದಕ್ಕೆ ಏನಂತ ಬರೀತಾರೆ ಗೊತ್ತಾ? ದೇವರ ಚಿತ್ತವಾದರೆ. ಅಂದ್ರೆ ಏನರ್ಥ? ದೇವರ ಚಿತ್ತನೇ ಇಲ್ಲ ಅಂತ. ದೇವ್ರೇನ್ ಮಾಡ್ಬಿಟ್ರು, ಅವನ್ ಸಂತೋಷನು ಕೆಲವೊಂದ್ ಟೈಮಲ್ಲಿ ಕ್ರಿಸ್ತನಿಗೆ ಇದೆಲ್ಲ ನಮ್ಗೊಂದು ಒಳ್ಳೆ ಲೆಸನ್. ನಮ್ಗೆ ಕೆಲವೊಂದ್ ಟೈಮಲ್ಲಿ ಈ ರೀತಿ ಆಸೆಗಳಿರುತ್ತೆ ಸಗೋ ಜೊತೆ ಬೆರೆಯೋದಿಕ್ಕೆ. ಅಂದ್ರೆ ದೈವಿಕ ಕಾರಣಗಳಿಗೆ ಅನುಗುಣವಾಗಿ, ದೇವರ ಸೇವೆಗಳಿಗೆ ಅನುಗುಣವಾಗಿ ಆ ರೀತಿ ಆಗದೆ ಇದ್ದಾಗ ದೇವರ ಚಿತ್ತ ಅಂತ ಅನ್ಕೊಬೇಕಾಗುತ್ತೆ. ನಿಜವಾಗ್ಲೂ ನಾನು ಹೇಳ್ತಾ ಇದೀನಿ, ಒಂದ್ ಮಾತನ್ನ ಕೇಳ್ಕೊಳ್ಳಿ, ನಾವ್ಯಾರು ಅಪೊಸ್ತಲ ಪಾಲ್ ತರ ಖಂಡಿತ ಇಲ್ಲ ಬಿಡ್ರಿ. ಅವರಷ್ಟು ದೊಡ್ಡ ತ್ಯಾಗ ಮಾಡ್ಕೊಂಡು ನಾವ್ ಯಾರು ಇಲ್ಲ ಬಿಟ್ರಿ. ಅಷ್ಟೊಂದು ನಂಬೆಗೆ ಹೇಳ್ಕೊಳಕ್ಕೆ ಏನು ಇಲ್ಲ. ಅವರು ಮಾಡಿದಂತ ತ್ಯಾಗನ ಕಂಪೇರ್ ಮಾಡಿದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಿಜವಾಗ್ಲೂ ಸಭೆಗೋಸ್ಕರ ಅವರು ಆ ಪ್ರೀತಿನ ತೋರ್ಸಿರೋದೇ ನಮ್ಮೆಲ್ರಿಗೂ ಮಾದರಿ. ಅದಕ್ಕೆ ಅಪೊಸ್ತಲ ಪಾಲ್ ಕೆಲವೊಂದ್ ಕಡೆ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಾರೆ ಅಂದ್ರೆ, ನಾನು ಕ್ರಿಸ್ತನ ಹಿಂಬಾಲಿಸುವಂತೆ ನೀವು ನನ್ನ ಹಿಂಬಾಲಿಸ್ರಿ ಅಂತ. ಯಾಕೆ ಈ ಮಾತು ಹೇಳಿದ್ರು? ಅಂದ್ರೆ ಅವ್ರು ನಡೆದಿದ್ದಾರೆ, ಅದನ್ನ ಅದಕ್ಕೆ ಬರ್ದಿದ್ದಾರೆ. ನಾವಲ್ಲ ಅದಕ್ಕೆ ಸರಿಸಾಟಿ ಅಲ್ಲ.
ನಮ್ಮ ಸೇವೆಗಳಾಗ್ಲಿ, ನಮ್ಮ ಒಂದು ಕಾರ್ಯಗಳಾಗ್ಲಿ ಅದಕ್ಕೆ ಕಂಪೇರ್ ಮಾಡ್ಬಾರ್ದು ಯಾವಾಗ್ಲೂ, ಅಲ್ವಾ? ಅಪೊಸ್ತಲ ಪಾಲ್ ತರ ನಾನು ಸೇವೆ ಮಾಡ್ಬೇಕಂತ ಬಯಕೆ ಇರ್ಬೇಕು, ಆದ್ರೆ ಮಾಡಕ್ಕಾಗಲ್ಲ ಕ್ರಿಸ್ತನ ಪ್ರೀತಿ ಸರ್. ಯಾಕೆ ಮಾಡಕ್ಕಾಗಲ್ಲ ಅಂತ ಒಂದು ಪ್ರಶ್ನೆ ತಗೊಂಡ್ರೆ, ನಮ್ ಕಾಲಕ್ಕೆ ಅದೊಂದು ಆ ಕರೆನೂ ಇಲ್ಲ. ಇನ್ನೊಂದ್ ರೀತಿಯಲ್ಲಿ ಅಂತ ಒಂದು ಕಷ್ಟಪಡುವಂತ ಸನ್ನಿವೇಶಗಳೇ ಇವತ್ತಿಲ್ಲ. ಬೇರೆ ಕಾಲ್ನಡಿಗೆಲ್ಲ ಹೋಗಿ ಸಮುದ್ರ ಪ್ರಯಾಣ ಮಾಡಿ, ಕತ್ತೆಗಳ ಮೇಲೆ ಮರುಭೂಮಿ ಪ್ರಯಾಣ ಮಾಡಿ, ಈ ರೀತಿ ಕಷ್ಟಪಡುವಂತ ಸಾಧ್ಯತೆಗಳೇ ಇಲ್ಲ ಇವತ್ತು. ನೋಡ್ರಿ, ಒಂದೇ ಒಂದ್ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾದ್ರೂ ಅಪೋಸ್ತ ಕಾಲದಲ್ಲಿ ನಾವೇನಿದ್ರೆ ಇಲ್ಲಿಂದ ದಾವಣಗೆರೆಗೆ, ಇಲ್ಲಿಂದ ಗೋವಾಗೆ ಸತ್ಯ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ಅಪೋಸ್ತಲ್ ಪಾಲ್ ಕಾಲವನ್ನ ಯೋಚನೆ ಮಾಡಿ ನೋಡ್ರಿ. ಇಲ್ಲಿಂದ ಬೆಂಗಳೂರಿಂದ ಗೋವಾಗೆ ಹೋಗ್ಬೇಕು, ಇವಾಗ ಸತ್ಯ ಏನ್ ಮಾಡ್ಬೇಕಾಯ್ತು? ಏನ್ ಮಾಡಿದ್ರೆ ಅಲ್ಲ, ಯೋಚನೆ ಮಾಡಿದ್ರೆ ನಡ್ಕೊಂಡು ಪ್ರಯಾಣ ಮಾಡ್ಕೊಂಡು ಕತ್ತೆಗಳ ಮೇಲೆನೋ ಯೋಚನೆ ಮಾಡ್ರಿ ಆ ಲೈಫ್ ಹೆಂಗಿರುತ್ತೆ ಅಂದ್ಬಿಟ್ಟು. ಹತ್ರ ಏಷ್ಯಾದ ಹಲವಾರು ಭಾಗಗಳನ್ನ ಸುತ್ತಾಡ್ಬಿಟ್ಟಿದ್ರು ಅಪೋಸ್ತಲ್ ಪಾಲ್. ಹಾಗನ್ಬಿಟ್ಟು ಅವ್ರು ರೋಮ್ಪುರದವ್ರಿಗೆ ಹೋದಾಗ ಇಲ್ಲಿಂದ ಟಿಕೆಟ್ ಬುಕ್ ಮಾಡಿ ಅಲ್ಲೋಗಿ ಟ್ರೈನಲ್ಲಿ ಇಳಿಯೋ ತರ ಇರ್ಲಿಲ್ಲ ಕ್ರಿಸ್ತನ ಪ್ರೀತಿ ಸರಿ. ಅದಷ್ಟು ಶರೀರದ ಬಳಲಿಕೆ ಇರ್ತಿತ್ತು. ಆ ಪ್ರಯಾಣದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗಿತ್ತು. ಎಷ್ಟೋ ಅಭಾವಗಳು, ಎಷ್ಟೋ ಕೊರತೆಗಳಿರ್ತಿತ್ತು. ಇದನ್ನೆಲ್ಲ ದಾಟ್ಕೊಂಡು ಲಕ್ಷಿಸಿದವರು ಏನನ್ನ ಯೋಚನೆ ಮಾಡ್ತಾ ಇದ್ರಂದ್ರೆ, ನಿಮ್ಮ ಬಳಿಗೆ ಬಂದು ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ನನಗೇನಿದೆ ಆಸೆ ಇದೆ ಅಂತ ಹೇಳಿದಾರೆ. ಆದ್ರೂ ಏನಾಗ್ಲಿಲ್ಲ, ಅದು ದೇವರ ಚಿತ್ತ ಅಲ್ಲ. ನಾನು ಆಗ್ಲೇ ಒಂದು ಪಾಯಿಂಟ್ ನಿಮ್ಗೆ ಹೇಳ್ದೆ, ಅಪೋಸ್ತಲ ಪಾಲಲ್ಲಿ ಹೋಗ್ಬೇಕಂತ ಆಸೆ ಇದ್ದೀರಲ್ಲ, ನನ್ ಕಡೆಯಿಂದ ಅವ್ರಿಗೆ ಏನಾದ್ರು ಕೊಡ್ಬೇಕಂತ ಆಸೆ. ಅದನ್ನೇ ನೋಡಿ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಮಾತಾಡ್ತಾರೆ. ರೋಮಪುರದವರಿಗೆ 1ನೇ ಅಧ್ಯಾಯ 11ನೇ ವಾಕ್ಯ. ನನ್ನ ಮುಖಾಂತರವಾಗಿ ನಿಮಗೆ ಪರಮಾಂತಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡಿದ್ರ ಯಾಕೆ ನೋಡ್ಬೇಕಂತ ಅಪೇಕ್ಷಿಸ್ತೇನೆ? ಇದ್ರಲ್ಲಿ ನೀವು BSI ಅಲ್ಲಿ ಎರಡನ್ನೂ ಮರ್ಜ್ ಮಾಡ್ಬಿಟ್ಟಿದ್ದಾರೆ ವಾಕ್ಯವನ್ನ. ಈ KG ಹೋದಾಗ, ನೀವು ಸ್ಥಿರಗೊಳ್ಳುವಂತೆ ನನ್ನ ಮುಖಾಂತರ ನಿಮಗೆ ಯಾವುದಾದ್ರೂ ಆತ್ಮಿಕ ದಾನ ದೊರೆಯಲಿ ಎಂದು ನಾನು ನಿಮ್ಮನ್ನು ನೋಡಲು ಹಂಬಲಿಸುತ್ತೇನೆ. ಹೇಳ್ತಾರಂತ ವಿಷಯ ಏನಪ್ಪಾ ಅಂದ್ರೆ, ನಾನ್ ನಿಮ್ಮನ್ನ ನೋಡ್ಬೇಕಂತ ಆಸೆ ಪಡ್ತಾ ಇರೋದು ಏನ್ ಗೊತ್ತಾ? ನಾನ್ ನಿಮ್ಮನ್ನ ನೋಡ್ಬೇಕಂತ ನನ್ ಬಯಕೆ ಏನಂದ್ರೆ, ನನ್ನ ಮೂಲಕ ನಿಮ್ಗೆ ಏನಾದ್ರು ದೈವಿಕ ಆತ್ಮಿಕ ವರಗಳು ಸಿಕ್ಕಿದ್ರೆ ಅದರಿಂದ ನಿಮ್ಮ ಆತ್ಮಿಕ ಅಭಿವೃದ್ಧಿಗೆ ಪ್ರಯೋಜನವಾಗುತ್ತೆ ಅಲ್ವಾ ಅನ್ನುವಂತ ಉದ್ದೇಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಎಷ್ಟೆಲ್ಲ ಪಿತೇಶ್ವರ ಒಂದ್ ವೇಳೆ ರೋಮ್ ಜನರಿಗೆ ಆತ್ಮಿಕ ವರಗಳು ಬೇಕಾಯ್ತು ಅನ್ನೋದು ಅವಶ್ಯಕತೆ ಇದ್ದಿದ್ರೆ ದೇವರ ಅಪೊಸ್ತಲ ಪಾಲ್ನ ಕಳಿಸ್ತಾ ಕಳಿಸ್ತಾ ಇರ್ಲಿಲ್ವಾ? ಕಳಿಸ್ತಾ ಇರ್ಲಿಲ್ವಾ? ಹೌದು, ರೋಮ್ ಜನರಿಗೆ ಅವಶ್ಯವಾಗಿ ಆತ್ಮಿಕ ವರಗಳು ಕೊಡ್ಲೇಬೇಕು, ಯಾಕಂದ್ರೆ ನನ್ನ ಮಕ್ಳು ಬೆಳಿಬೇಕು, ಕರೆಕ್ಟ್ ಅಲ್ವಾ? ಅದನ್ನ ಕೊಡ್ಬೇಕಂತ ದೇವ್ರ ಚಿತ್ತ ಇದ್ರೆ ದೇವ್ರ ಅಪೊಸ್ತಲ ಪಾಲ್ನ ಕಳಿಸ್ತಾ ಇರ್ಲಿಲ್ವಾ? ಕಳಿಸ್ತಾ ಇದ್ರಿ. ಯಾವುದೇ ರೋಮ್ ಸಾಮ್ರಾಜ್ಯ ಅವ್ರನ್ನ ಸೆರೆ ಹಿಡಿದು ಇಟ್ಕೊಳ್ಳಿ, ಯಾವುದೇ ಸೈನ್ಯ ಅವ್ರನ್ನ ಕಟ್ಟಿಡಿದ್ರು ಸರಿ, ಯಾವುದೇ ಕೋಟೆಯಲ್ಲಿ ಅರಮನೆಯಲ್ಲಿ ಅವ್ರನ್ನ ಅಡಗಿಸಿಟ್ರು ಅದೇನು ಮಾಡಕ್ಕಾಗ್ತಿರ್ಲಿಲ್ಲ, ಕಳಿಸ್ಬಿಡ್ತಿದ್ರು. ಆದ್ರೆ ಇಲ್ಲಿ ಏನಾಗ್ಲಿಲ್ಲ, ದೇವರ ಚಿತ್ತಾನುಸಾರವಾಗಿ ನನ್ನ ಕೈಯಿಂದ ಹೋಗಕ್ಕಾಗ್ತಿಲ್ಲ, ಮತ್ತೆ ಬರಕ್ಕಾಗ್ತಿಲ್ಲ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ. ಅಪೊಸ್ತಲ ಪಾಲ್ನ ಉದ್ದೇಶ ಇದೇ ಇತ್ತು. ಅಪೊಸ್ತಲ ಪಾಲನ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಮ ಬಳಿಗೆ ನಾನು ಬರೋದ್ರಿಂದ ನನ್ನಿಂದ ನಿಮ್ಗೆ ಪ್ರಯೋಜನವಾಗುತ್ತೆ. ನಾನೇನು ಬಂಗಾರ ಮತ್ತೆ ಬೇರೆನೋ ನಾನು ತಗೊಂಡ್ಬರ್ತಿಲ್ಲ ಇಲ್ಲಿ ನಿಮ್ ಕೊಡೋದಿಕ್ಕೆ, ಬಟ್ ಅದಕ್ಕಿಂತ ಶ್ರೇಷ್ಠವಾದದ್ನ ತಗೊಂಡ್ಬರ್ತಾ ಇದ್ದೀನಿ ಅಲ್ವಾ? ಈ ಭೂಮಿಗೆ ಸಂಬಂಧಪಟ್ಟಂತ ಏನು ನಾನು ತರ್ತಾ ಇಲ್ಲ ನಿಮ್ಗೆ. ನಾನು ತರ್ತಾ ಇರೋದೇನಪ್ಪಾ ಅಂದ್ರೆ ಆತ್ಮಿಕ ವರಗಳನ್ನ ತರ್ತಾ ಇದ್ದೀನಿ. ಹೌದು, ಇದು ನಮ್ಮೆಲ್ರಿಗೂ ಗೊತ್ತಿರೋಂತ ವಿಷಯ. ಏನಪ್ಪಾ ಗೊತ್ತಿದೆ ಅಂದ್ರೆ, ಅವತ್ತು ಆತ್ಮಿಕ ವರಗಳನ್ನ ಕೊಡುವಂತ ಅಧಿಕಾರ ಬರೀ ಅಪೊಸ್ತಲರಿಗೆ ಮಾತ್ರ ಇತ್ತು ಅಂತ. ಇಲ್ಲದಿದ್ರೆ ಅದನ್ನ ಬೇರೆ ಯಾರ ಮೂಲಕ ಆದ್ರೂ ಕೊಟ್ಟು ಕಳಿಸ್ಬೋದಾಯ್ತು, ಕರೆಕ್ಟ್ ಅಲ್ವಾ? ಯಾರ ಮೇಲೆ ಅಪೊಸ್ತಲ ಪಾಲರು ಅಪೊಸ್ತಲರು ಕೈ ಇಡ್ತಾರೋ ಅವ್ರಿಗೆ ಆ ವರಗಳು ಹೋಗ್ತಾ ಇತ್ತು, ಬೇರೆ ಯಾರಿಗೂ ಅದು ಹೋಗ್ತಾ ಇರಲಿಲ್ಲ. ಇಲ್ದಿದ್ರೆ ಬೇರೆ ಏನಾದ್ರೂ ಆಗ್ಬಿಟ್ಟಿದ್ರೆ, ಗಿಫ್ಟ್ ಆಗ್ಬಿಟ್ಟಿದ್ರೆ, ನಾನ್ ಬರಕ್ಕಾಗ್ಲಿಲ್ಲಪ್ಪ, ತಗೊಳ್ಳಿ ಪಾರ್ಸಲ್ ಮಾಡಿ ಕೊರಿಯಲ್ಲಿ ಕಳ್ಸ್ಬಿಡ್ತೀನಿ, ನೀವು ಅವ್ರ ಹತ್ರ ಬಂದು ತಗೊಳ್ರಿ ಅಂತ ಕಲೆಕ್ಟ್ ಮಾಡಿ ಅಂತ ಕಳಿಸ್ಬೋದಾಯ್ತು. ಬಟ್ ಅದು ಕಳ್ಸಕ್ಕಾಗಲ್ಲ ಆ ರೀತಿ. ಅದು ದೇವರ ಗಿಫ್ಟ್ ಆ ರೀತಿನೇ ಇದ್ದಿತ್ತು. ಇವ್ರು ಹೋಗಿ ಅಲ್ಲಿ ಹೋದಾಗ ಇವರ ಮೂಲಕ ಏನಾದ್ರು ಹೋಗ್ಬೇಕಾದ್ರೆ ದೇವರ ಒಂದು ಪ್ಲಾನ್ ಅದು. ಒಂದ್ ವೇಳೆ ನೋಡ್ರಿ, ಈಗ ಅಪೊಸ್ತಲ ಪಾಲೇ ಹೋಗ್ಬೇಕಪ್ಪ, ಈಗ ಬೇರೆ ದಾರಿನೇ ಇಲ್ಲ. ಆದ್ರೂ ನನ್ನ ಮಕ್ಕಳು, ರೋಮಪುರದಲ್ಲಿರುವಂತ ದೇವರ ಮಕ್ಕಳು, ನನ್ನ ಜನರು ಕಷ್ಟಗಳಲ್ಲಿ ಇದ್ದಾರೆ, ಅವ್ರಿಗೆ ವರ ಕೊಡ್ಬೇಕು, ಆತ್ಮಿಕ ವಿಷಯಗಳು ಬೆಳಿಬೇಕು ಅಂತ ದೇವ್ರ ಚಿತ್ತ ಇದ್ದಿದ್ದೇ ಆದ್ರೆ ಅಪೊಸ್ತಲ ಪಾಲ್ನ
ಮಗನೇ ನೀನು ಹೋದ ತಕ್ಷಣ ನೀನು ಹೋಗಿ ಆ ಕೆಲಸವನ್ನು ಮಾಡ್ಬಿಟ್ ಬಾ ಅಂತ ಏನ್ ಮಾಡ್ಬಿಡ್ತಿದ್ರು, ಕಳಿಸ್ತಿದ್ರು. ಆದ್ರೆ ಅಪೊಸ್ತಲ ಪಾಲ್ ಮಾತಾಡೋದನ್ನೆಲ್ಲ ಗಮನದಲ್ಲಿ ಇಟ್ಟು ನೋಡಿದಾಗ ಏನೋ ಒಂದ್ ಕೆಲ್ಸದಲ್ಲಿ ಏನಾಗ್ತಿದೆ ಅವ್ರಿಗೆ ಅಡ್ಡಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹೋಗಕ್ಕಾಗ್ತಿಲ್ಲ, ಆತ್ಮಿಕ ವರ ಅವ್ರ ಕೈಯಲ್ಲಿದೆ, ಆದ್ರೆ ಅವರಿಂದ ಏನಾಗ್ತಿರ್ಲಿಲ್ಲ, ಹೋಗಕ್ಕೆ ಆಗ್ತಾ ಇಲ್ಲ. ಇದ್ರ ವಿಷಯ ಏನು, ಯಾಕೆ ದೇವ್ರು ಇದನ್ನ ಅಡ್ಡಿ ಮಾಡ್ತಾರೆ? ಈಗ ವಾಕ್ಯ ಕೂಡ ಏನ್ ಹೇಳುತ್ತೆ, ನಿಮ್ಮ ಮಗನು ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನು ಕೊಡ್ತೀರಾ, ಮೀನನ್ನು ಕೇಳಿದ್ರೆ ಅವನ್ ಕೊಡ್ತೀರಾ? ಅನೀತಿವಂತ ಮಕ್ಕಳ ತಂದೆ ತಾಯಿಯರಾಗಿರೋ ನೀವೇ ಮಕ್ಕಳಿಗೆ ಒಳ್ಳೆ ಫಲ ಕೊಡ್ಬೇಕಾರೆ ನೀವು ಬೇಡಿಕೊಳ್ಳುವಂತ ದೇವ್ರ ಹತ್ರ ನೀವು ಬೇಡದಾಗ ದೇವ್ರ ಪವಿತ್ರಾತ್ಮನು ಕೊಡಲ್ವಾ ಅಂತ ವಾಕ್ಯ ಇದೆಯಾ? ಹಾಗೆ ರೋಮ್ ಜನರು ಅದನ್ನ ಕೇಳಿದಿದ್ದಾದ್ರೆ ಖಂಡಿತ ದೇವ್ರ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು, ಕಳಿಸ್ಕೊಡ್ತಾ ಇದ್ರು, ಅಪೊಸ್ತಲ ಪಾಲ್ನ ಬಿಡಿಸ್ತಾ ಇದ್ರು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸವರಿದೆ, ಇಲ್ಲಿ ನಾವು ಇದನ್ನ ಯಾವ ರೀತಿ ನೋಡಿದ್ರೆ ಕರೆಕ್ಟ್ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಒಂದ್ ಕಡೆ ಅಪೊಸ್ತಲ ಪಾಲ್ಗೆ ಹೋಗಕ್ಕಾಗ್ಲಿಲ್ಲ, ಅಪೊಸ್ತಲ ಪಾಲ್ಗೆ ಹೋಗ್ಬೇಕಂತ ಆಸೆ ಇತ್ತು, ಅದು ನೆರವೇರ್ಲಿಲ್ಲ. ಹೋಗಿದ್ರೆ ಅವ್ರಿಗೆ ಪ್ರಯೋಜನವಾಗಿತ್ತು, ಅದು ನೆರವೇರ್ಲಿಲ್ಲ. ಎರಡೂ ಆಗ್ತಾ ಇಲ್ಲ ಅನ್ನೋ ವಿಷಯವನ್ನ ಗಮನದಲ್ಲಿ ಇಟ್ಟು ನೋಡ್ಬೇಕು. ಯಾಕೆ ದೇವ್ರು ಇದನ್ನ ಈ ರೀತಿ ಮಾಡ್ತಾ ಇದಾರೆ? ಸೊ ದೇವ್ರ ಮಕ್ಕಳಿಗೆ ನೋಡ್ರಿ, ಇನ್ನೇನ್ ಪಾಪ ಅವ್ರ ಆಸೆ ಪಟ್ರು ಅಪೊಸ್ತಲ ಪಾಲ್? ಏನಾದ್ರೂ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಸಂಪತ್ತನ್ನ ಆಸೆ ಪಟ್ಟಿದ್ರಾ? ಇಲ್ಲ ಪ್ರಪಂಚದಲ್ಲಿ ಏನಾದ್ರೂ ಲೋಕದ ಜನರ ರೀತಿ ಏನಾದ್ರೂ ಬೈಕ್ಗಳನ್ನ ಇಟ್ಕೊಂಡಿದ್ರಾ? ಇಲ್ಲ ನಮ್ ತರ ಎಲ್ಲ ಮದುವೆ ಮಾಡ್ಕೊಂಡು ಲೈಫ್ ಸೆಟ್ಲ್ ಹಾಕೊಂಡು ಆ ತರ ಲೈಫ್ ಇತ್ತ ಅವ್ರಿಗೆ? ಏನು ಇಲ್ಲ ಪಾಪ. ಇದ್ರೆ ಅವ್ರು ದೇವ್ರ ಮಕ್ಳು ಬಿಟ್ರೆ ಬೇರೆ ಯಾರು ಇಲ್ಲ. ಈ ಕಷ್ಟದಲ್ಲಿ ದೇವ್ರು ಬಿಡಿಸಿ ಕಳ್ಸ್ಬಿಟ್ಟಿದ್ರೆ ಇವ್ರು ಹೋಗಿ ಅವ್ರು ನೋಡಿದ್ರೆ ಇವ್ರಿಗೂ ಸಂತೋಷ ಆಗ್ತಾ ಇತ್ತು. ಅಯ್ಯೋ ಅವ್ರಿಗೂ ಏನಾಗ್ತು, ಅಪೊಸ್ತಲ ಪಾಲ್ ಮೂಲಕ ವರನೂ ಸಿಗ್ತಾ ಇತ್ತು, ಮಾಡ್ಬೋದಾಯ್ತಲ್ಲ ದೇವ್ರು. ಯಾಕೆ ಇಷ್ಟೊಂದ್ ತಡೆ ಆಗ್ಬೇಕು? ಈ ತಡೆಗಳ ಬಗ್ಗೆ ಯಾಕೆ ಅಪೊಸ್ತಲರು ಇಷ್ಟೊಂದು ಮಾತಾಡ್ತಾ ಇದಾರೆ? ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲೊಂದು ಮುಖ್ಯವಾದ ಒಂದು ಪಾಠವಿದೆ ದೇವ್ರ ಮಕ್ಕಳು ನಾವು ತಿಳ್ಕೊಬೇಕು. ದೇವರ ವರಗಳು ನಾವು ಆತ್ಮಿಕವಾದಂತ ಫಲಗಳನ್ನ ಕೊಡೋದಕ್ಕೆ ಕೊಡಲ್ಪಡ್ತಾ ಇದೆ. ಆದ್ರೆ ಕೆಲವೊಂದ್ ಟೈಮಲ್ಲಿ ದೇವರು ನಮ್ಮಲ್ಲಿ ಯಾವ ರೀತಿ ಗುಣಗಳನ್ನ ನೋಡ್ತಾರಂದ್ರೆ, ಏನೋ ವರಗಳಿಲ್ದೇನೆ, ಅಂದ್ರೆ ಕೆಲವೊಂದ್ ಟೈಮಲ್ಲಿ ಆ ವರಗಳು ನಮ್ಗೆ ಸಿಗದೆ ಇರ್ಬೋದು, ಆದ್ರೂ ಕೂಡ ನನ್ನ ಮಕ್ಕಳು ಆ ಗುಣಗಳನ್ನ ತೋರಿಸ್ಕೊಡ್ತಾರ ಅಂತ ನೋಡ್ತಾರೆ. ಆ ರೀತಿ ಗುಣಗಳನ್ನ ನಾವು ತೋರಿಸ್ಕೊಳ್ಳುವಂತ ಹಂತದಲ್ಲಿ ನಾವ್ ಇದ್ದಾಗ ಆ ವರಗಳ ಅವಶ್ಯಕತೆ ನಮ್ಗೆ ಬೇಕಾಗಿರಲ್ಲ, ಆ ಗಿಫ್ಟ್ ಅವಶ್ಯಕತೆ ಬೇಕಾಗಿರಲ್ಲ. ಫಾರ್ ಎಕ್ಸಾಂಪಲ್, ಆಗಿನ ಕಾಲದಲ್ಲಿ ಏನಪ್ಪಾ ವರ ಆಯ್ತು ಅಂದ್ರೆ ಅನ್ಯ ಭಾಷೆ, ಪ್ರವಾದನೆ ವರ. ಆದ್ರೆ ಈಗಿನ ಕಾಲದಲ್ಲಿ ಆ ವರ ಇದೆಯಾ? ನಮ್ಗೆ ಇದೆಯಾ? ಅನ್ಯ ಭಾಷೆ ಮಾತಾಡ್ತೀವ? ಇಲ್ಲ. ಇಲ್ಲ ಇಲ್ಲ. ಇಲ್ಲ. ಆದ್ರೂ ನಾವು ಆತ್ಮಿಕ ಗುಣಗಳು ಬೆಳೀತಾ ಇದೀವ, ಬೆಳೀತಾ ಇಲ್ವಾ? ಬೆಳಿತಾ ಇದ್ದಾರೆ. ಬೆಳೀತಾ ಎಸ್. ಇದ್ದೀವಿ. ಅದೇ ದೇವರ ಪ್ಲಾನ್. ಏನಪ್ಪಾ ಅಂದ್ರೆ ವರಗಳನ್ನ ನಾನು ಕೊಡೋದು ಉದ್ದೇಶ ಅವ್ರ ಆತ್ಮಿಕ ಗುಣಗಳು ಬೆಳಿಬೇಕು. ಕೆಲವರಲ್ಲಿ ಆ ವರಗಳಿಲ್ದ್ರೇನು ಬೆಳೆಯೋಕೆ ಸಾಧ್ಯತೆಗಳಿದ್ರೆ ದೇವರೇನ್ ಮಾಡಲ್ಲ, ಬೇಡ, ನಿಮ್ಮಲ್ಲಿ ಆ ಗುಣ ಇದೆ, ನಿಮ್ಮಲ್ಲಿ ಆ ಒಂದು ಜ್ಞಾನ ಇದೆ, ಆ ಒಂದು ಪವಿತ್ರಾತ್ಮನ ಕೊಟ್ಟಿದ್ರೆ ಅದು ಬೇರೆ ರೀತಿಯಲ್ಲಿ ನಿಮ್ಗೆ ಅದು ಕೆಲಸವನ್ನ ಕಾರ್ಯವನ್ನ ಸಾಧಿಸ್ತಾ ಇದೆ, ನೀವು ಬೆಳೀರಿ ಅಂತ ಏನ್ ಮಾಡ್ತಿದ್ರು, ದೇವ್ರು ಬಿಡ್ತಾ ಇದ್ರು. ಇವತ್ತು ನಮ್ಗೆ ಇರುವಂತ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ವರ, ದೇವರ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ವರ. ಅದು ನಾವು ತಿಳ್ಕೊಂಡಿದೀವಿ. ನೋಡ್ರಿ, ಒಂದ್ ವೇಳೆ ನನಗನ್ಸಿದ ಮಟ್ಟಿಗೆ, ನಿಮಗನ್ಸಿದ ಮಟ್ಟಿಗೆ ನೀವು ಯೋಚನೆ ಮಾಡ್ರಿ, ಅಪೊಸ್ತಲ ಪಾಲ್ ಹೋಗಿದಿದ್ರೆ, ಒಂದ್ ವೇಳೆ ಹೋಗಿದಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು ಹೇಳಿ? ಬ್ಯೂಟಿಫುಲ್ ಆಗಿ ದೇವರ ಒಂದು ಪ್ಲಾನ್ ಇದೆ, ಥಿಂಕ್ ಮಾಡಿ. ಅಪೊಸ್ತಲ ಪಾಲ್ ಹೋಗಿದಿದ್ರೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅಂತ ಪತ್ರಿಕೆನೇ ಇರ್ತಾ ಇರ್ಲಿಲ್ಲ. ಕರೆಕ್ಟಾ? ನಿಮ್ಗೂ ನಮ್ಗೂ ಈ ಪತ್ರಿಕೆನೇ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ದೇವ್ರು ಯಾರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ? ಅಪೊಸ್ತಲ ಪಾಲ್ ಹೋಗಕ್ಕಾಗದೆ ಇದ್ದಿದ್ದಕ್ಕೆ ಪತ್ರಿಕೆನ ಏನ್ ಮಾಡಿದ್ರೆ, ಬರ್ದ್ ಕಳ್ಸಿದ್ರೆ. ಹೋಗಿದ್ರೆ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ರು, ಈ ಪತ್ರಿಕೆನ ಬರಿತಾ ಇದ್ರ ಅಲ್ವಾ? ಯೋಚನೆ ಮಾಡ್ರಿ, ದೇವರ ಪ್ಲಾನ್ ಎಷ್ಟು ದೊಡ್ಡದಿದ್ದಿರ್ಬೋದು ಅಲ್ವಾ? ಮಗನೇ, ನೀನು ಹೋದ್ರೆ ಬೇರೆ ರೋಮಪುರದವ್ರಿಗೆ ಮಾತ್ರ ಉಪಯೋಗ, ನೀನು ಹೋಗದೆ ಇದ್ರೆ ಇಡೀ ಸುವಾರ್ತೆ ಇರುವಂತ ಸಭೆ ಎಲ್ರಿಗೂ ಉಪಯೋಗ. ಯಾವ್ದು ಮಾಡ್ಬೇಕು ಇವಾಗ ದೇವರು? ಕರೆಕ್ಟ್ ಅಲ್ವಾ? ನೋಡ್ರಿ, ದೇವ್ರ ಪ್ಲಾನ್, ದೇವರ ಪ್ರೀತಿ ಅದೇ ಕ್ರಿಸ್ತನ ಪ್ರೀತಿ ಸೋರಿಸೋರಿದೆ. ನಾವ್ ಅದನ್ನ ಅರ್ಥ ಮಾಡ್ಕೊಬೇಕು. ಹೋಗಕ್ಕಾಗ್ದಿದ್ದು ಒಂದೇ ಒಂದು ಕಾರಣಕ್ಕೆ ಅಪೊಸ್ತಲ ಪಾಲ್ ಪತ್ರಿಕೆನ ಬರೀತಾರೆ. ಆ ಪತ್ರಿಕೆ ಬೇರೆ ರೋಮಪುರದವ್ರಿಗೆ ಮಾತ್ರ ತಲುಪಲಿಲ್ಲ, ಬದಲಾಗಿ ಈ 2000 ವರ್ಷಗಳ ಕಾಲ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಹಲವಾರು ದೇವರ ಮಕ್ಕಳನ್ನ, ಕ್ರೈಸ್ತರನ್ನ ದೇವರ ಕ್ರಿಸ್ತನ ಮೊದಲಿಗತಿ ಆಗೋದಕ್ಕೆ ಕಾರಣವಾಗ್ತಿರುವಂತ ಒಂದು ಪತ್ರಿಕೆಯಾಗಿ ಮಾರಲ್ಪಟ್ಟಿದೆ. ಕರೆಕ್ಟಾ? ಅವ್ರೇನಾದ್ರು ಹೋಗ್ಬಿಟ್ಟಿದ್ರೆ ರೋಮಪುರದವರಿಗೆ, ಇವತ್ತು ನಮ್ಗೆ ರೋಮನ್ ಸ್ಟಡಿನೇ ಇರ್ತಾ ಇರ್ಲಿಲ್ಲ.
ಆದ್ರಿಂದ ನೋಡ್ರಿ, ಅವ್ರು ಹೋಗದೇ ಇದ್ದ ಕಾರಣವನ್ನ ಪತ್ರಿಕೆ ರೂಪದಲ್ಲಿ ಬರೀತಾರೆ. ಅದು ಮಾತ್ರವಲ್ಲ, ಇನ್ನೊಂದು ವಿಷಯ ಕೂಡ ಇತ್ತು. ಏನಪ್ಪಾ ಅಂದ್ರೆ, ಅಪೊಸ್ತಲ ಪಾಲ್ ಅಲ್ಲಿ ಹೋಗ್ಬೇಕಂತ ಅಪೊಸ್ತಲ ಪಾಲ್ಗೆ ಆಸೆ ಇದ್ರು ಕೂಡ ದೇವರು ಚಿತ್ತ ಅನುಸಾರವಾಗಿ ಅಲ್ಲಿ ಹೋಗದೇ ಇರೋದ್ರಿಂದ ಅಪೊಸ್ತಲ ಪಾಲ್ಗೆ ಏನಪ್ಪಾ ಒಂದು ವಿಷಯಗಳಂತ ನೋಡ್ಬೇಕಾದ್ರೆ, ಈ ಕಷ್ಟವಾದ ಸನ್ನಿವೇಶಗಳಲ್ಲೂ ಕೂಡ ಅವರಲ್ಲಿರುವಂತ ದೇವರ ಪ್ರೀತಿ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಕ್ತು ಅಲ್ವಾ. ಪಾಲ್ ಮೈಂಡ್ ಅಲ್ಲಿರುವಂತ ಅಪೊಸ್ತಲ ಪಾಲ್ ಇರುವಂತ ಹೃದಯ ಯಾವ ರೀತಿ ಇದ್ದಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಕ್ತು. ಇದೆಲ್ಲ ದೇವರ ಪ್ಲಾನ್ ಕ್ರಿಸ್ತನಿಗೆ ಸರ್. ಸೊ ಆದ್ರಿಂದ ಈ ವಿಷಯಗಳನ್ನ ಏನ್ ಮಾಡ್ಬೇಕು, ನಾವು ಅರ್ಥ ಮಾಡ್ಕೊಬೇಕು. ಅದನ್ನೇ ಮುಂದಿನ ವಾಕ್ಯದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ರೋಮಪುರದವರಿಗೆ ಅಲ್ವಾ? ಓಕೆ, ಒಂದು ವಾಕ್ಯ ಓದ್ಬಿಡ್ರಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ಇದೆ. 1 ಥೆಸಲೋನಿಕದವರಿಗೆ 3ನೇ ಅಧ್ಯಾಯ 7ರಿಂದ 9. ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲಾ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆ ಆಯಿತು. ಅಲ್ವಾ? ಓದ್ಬಿಡಿ ಇನ್ನೊಂದ್ಸರಿ. 1 ಥೆಸಲೋನಿಕ 3ನೇ ಅಧ್ಯಾಯ 7ರಿಂದ. ಆಯ್ತು. ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲಾ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆ ಆಯಿತು. ಓಕೆ ಅಲ್ವಾ? ಏನಂತ ಸಹೋದರ, ಇದನ್ನ ಕೇಳಿ ನಮ್ಮ ಎಲ್ಲಾ ಕೊರತೆಯಲ್ಲಿ ಸಂಕಟದಲ್ಲಿ ನೀವು ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆದರಣೆ ಆಯ್ತು. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಿಮಗೆ ಜೀವಕಳೆ ನಿಮ್ಮ ನಿಮಿತ್ತ ನಮ್ಮ ದೇವರ ಮುಂದೆ ನಮಗಿರುವ ಎಲ್ಲಾ ಸಂತೋಷಕ್ಕಾಗಿ ದೇವರಿಗೆ ತಕ್ಕಷ್ಟು ಸ್ತೋತ್ರ ಮಾಡೋದು ನಮ್ಮಿಂದ ಹೇಗಾಯಿತು. ನೋಡಿ ಕ್ರಿಸ್ತನ ಪ್ರೀತಿ ಸರಸರಿಯರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಬರಿತಾ ಇದೆ. ಈ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಅಪೊಸ್ತಲ ಪಾಲ್ ಒಂದು ಮರಣ ಎಲ್ಲಿತ್ತಪ್ಪ ಅಂದ್ರೆ ರೋಮಲ್ಲೇ ಇತ್ತು. ಅದು ನಮ್ಗೆ ಗೊತ್ತಿದೆ. ಆದ್ರೆ ಈ ಕ್ಷಣದಲ್ಲಿ ಈಗ ಒಂದು ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಅವ್ರ ಕೈಲಿ ಹೋಗಕ್ಕಾಗಲಿಲ್ಲ ಅನ್ನೋದಕ್ಕೆ ಪತ್ರಿಕೆನ ಬರಿತಾ ಇದ್ದಾರೆ. ಹಾಗಂತ ಹೋಗ್ಲಿಲ್ಲ ಅಂತಲ್ಲ, ಅಲ್ಲಿರುವಂತ ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಈ ಪತ್ರಿಕೆ ಬರೆಯೋದು ದೇವರ ಒಂದು ಉದ್ದೇಶವಾಗಿತ್ತು ಅಷ್ಟೇ. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಈ ಒಂದು ವಾಕ್ಯವನ್ನ ಹೇಳ್ತಾ ಇದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವಾಕ್ಯವನ್ನು ಓದಿ. ರೋಮಪುರದವರಿಗೆ 11ನೇ ಅಧ್ಯಾಯ 1ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಹೀಗೆ ಪರಸ್ಪರ ನಂಬಿಕೆಯ ಮೂಲಕ ನಾನು ನಿಮ್ಮೊಂದಿಗೆ ಆಧರಿಸಲ್ಪಡುವೆನು. ನೋಡಿ, ಪರಸ್ಪರ ನಂಬಿಕೆಯಿಂದ ನಾನು ನಿಮ್ಮೊಂದಿಗೆ ಆಧರಿಸಲ್ಪಡುವೆನು ಅನ್ನೋಂಥ ವಿಷಯನ ಅಂತ. ಅಂದ್ರೆ ಇದನ್ನ ಇನ್ನು ಕ್ಲಿಯರ್ ಆಗಿ ಯಾವ ರೀತಿ ಅರ್ಥ, BSI ವರ್ಷನ್ ಓದ್ತಿದ್ದೀರಾ ಇಲ್ಲ KJV ಓದ್ತಾ? ಬ್ರದರ್ ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿದೆ ಬ್ರದರ್. ಮ್ಯೂಟ್ ಆಗಿದ್ಯಾ ಈಗ? ಕೇಳಿಸ್ತಾ ಇದೆ. ಓಕೆ. ಬೈಬಲ್ ಅಲ್ಲಿ ಓದ್ರಿ. ನಿಮ್ಮ ಇದನ್ನ ಬೈಬಲ್ ಇಂದ ಓದ್ರಿ. ನನ್ನ ಮುಖಾಂತರವಾಗಿ ನಿಮಗೆ ಪರಮಾಂತಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡಿ ಇಲ್ಲೇನಪ್ಪ ಬರೀತಾರಂತೆ, ನೋಡ್ರಿ, ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡ್ಬೇಕೆಂದು ಅಪೇಕ್ಷಿಸುತ್ತೇನೆ. ನೀವು ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸರಸರೇ, ಇಲ್ಲಿ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಇದೆ. ಒಬ್ರು ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇನ್ನೊಬ್ಬರಿಗೆ ಅದು ಬಲವಾಗಿರುತ್ತಾ? ಸೊ ನಾನು ಹೇಳೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಒಬ್ಬರು ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇನ್ನೊಬ್ಬರು ಆತ್ಮಿಕವಾದ ವಿಷಯಗಳಿಗೆ ಬೆಳೆಯೋದಕ್ಕೆ ಅದು ಕಾರಣವಾಗಿರುತ್ತಾ? ಇರಲ್ವಾ? ಕರೆಕ್ಟ್ ಅಲ್ವಾ? ಏನಾದ್ರೂ ಎಕ್ಸಾಂಪಲ್ ಇದೆ ನಮ್ಗೆ ಅದಕ್ಕೆ?
ಏನಿದೆ ಎಕ್ಸಾಂಪಲ್ ಬೈಬಲ್ ಅಲ್ಲಿ? ತಗೊಳ್ರಿ, ಎಷ್ಟು ದೊಡ್ಡ ಎಕ್ಸಾಂಪಲ್ ನಮ್ಗೆ ಗೊತ್ತೇ ಅಲ್ವಾ? ಅಬ್ರಾಮ್ ಇದ್ದಾರೆ, ಕರೆಕ್ಟಾ? ಹ್ಮ್ ಅಬ್ರಾಮ್ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ, ನಾವು ದೇವ್ರ ಮೇಲೆ ಬೆಳೆಯೋದಕ್ಕೆ ಕಾರಣವಾಗಿರ್ಲಿಲ್ವಾ? ಹೌದು. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಒಬ್ಬರು ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇನ್ನೊಬ್ಬರನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಲ್ವಾ? ನಾವು ಇಟ್ಟಿರುವಂತ ನಂಬಿಕೆ ಅವ್ರನ್ನ ಸ್ಟ್ರಾಂಗ್ ಮಾಡುತ್ತೆ. ಇದನ್ನ ಅಪೊಸ್ತಲ ಪೌಲ್ ಹೇಳ್ತಾರೆ. ಇಲ್ಲಿ ಒಂದ್ ವಿಷಯವನ್ನ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು. ಏನ್ ವಿಷಯನ ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ರಿಗೊಬ್ರು ಪರಸ್ಪರ ಯಾವುದೋ ವಿಷಯಗಳಲ್ಲಿ ನಾವು ಒಟ್ಟಿಗೆ ಗೂಡದೆ ನಾವು ಈ ಓಟವನ್ನ ಓಡಿ ಮುಗ್ಸಕ್ಕಾಗಲ್ಲ. ನಾನು ಹೇಳಿದ್ ನಿಮ್ಗೆ ಅರ್ಥವಾಗಿರಲ್ಲ, ಮತ್ತೊಂದ್ಸರಿ ಅದನ್ನ ಕರೆಕ್ಟ್ ಆಗಿ ಹೇಳ್ತೀನಿ, ತಿಳ್ಕೊಳ್ಳಿ. ಈಗ ನನ್ನಿಂದ ನಿಮಗೆ ಏನೋ ಪ್ರಯೋಜನವಿದ್ರೆ ನಿಮ್ಮಿಂದನೂ ನನಗೇನೋ ಪ್ರಯೋಜನವಿರುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಯಾವ ರೀತಿ ಅಂದ್ರೆ, ನಾನು ಕಷ್ಟಪಡುವಂತ ಶಿಲ್ಬೆನ ನನಗೋಸ್ಕರ ನೀವು ಹೊರೋದಾಗಿದ್ರೆ, ನೀವು ಯಾವ್ದು ಕಷ್ಟ ಪಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅದು ಹೊರುವಂತ ಸನ್ನಿವೇಶ ನನಗೂ ಇರುತ್ತೆ. ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ನಾನ್ ಸ್ಟ್ರಾಂಗ್ ಆಗಿರ್ತೀನಿ, ಕೆಲವೊಂದು ವಿಷಯಗಳಲ್ಲಿ ನೀವು ಸ್ಟ್ರಾಂಗ್ ಆಗಿರ್ತೀರಾ. ನಾನ್ ಎಲ್ ವೀಕ್ ಆಗಿರ್ತೀನೋ ಅಲ್ಲಿ ನಿಮ್ಮ ವಿಷಯ ನನಗೆ ಸ್ಟ್ರೆಂತ್ ಆಗಿರುತ್ತೆ, ನೀವೆಲ್ ವೀಕ್ ಆಗಿರ್ತೀರೋ ಅಲ್ಲಿ ನನ್ನ ವಿಷಯ ನಿಮ್ಗೆ ಸ್ಟ್ರೆಂತ್ ಆಗಿರುತ್ತೆ. ಇದು ಒಬ್ರಿಗೊಬ್ರು ಇರುವಂತ ವಿಷಯ. ಹಾಗೆ ಈಗ ಅಪೊಸ್ತಲ್ ಪಾಲ್ ಏನಂತಿದ್ದಾರೆ ಅಂದ್ರೆ, ನಿಮ್ಮ ನಂಬಿಕೆ, ನೀವು ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇದೆಯಲ್ಲ, ಅದನ್ನ ನೋಡಿದಾಗ ನಾನು ಇನ್ನೂ ಸ್ಟ್ರಾಂಗ್ ಆಗ್ಬಹುದು. ಅದೇ ರೀತಿ ನನ್ನ ನಂಬಿಕೆನ ನೀವು ತಿಳ್ಕೊಂಡಾಗ ನೀವು ಕೂಡ ಏನಾಗ್ಬೋದು, ಇನ್ನೂ ಸ್ಟ್ರಾಂಗ್ ಆಗ್ಬೋದು. ಖಂಡಿತ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ನಂಬಿಕೆ ಅನ್ನುವಂತ ಒಂದು ವಿಷಯ ತಗೊಂಡಾಗ ತುಂಬಾ ದೊಡ್ಡ ಟಾಪಿಕ್, ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡಕ್ಕಾಗಲ್ಲ. ಆದ್ರೆ ಈ ನಂಬಿಕೆ ಬಗ್ಗೆ ಮಾತಾಡ್ಬೇಕಂದ್ರೆ ದೇವ್ರ ಮಕ್ಳು ಕೆಲವೊಂದು ಟೈಮಲ್ಲಿ ಯಾವ ರೀತಿ ನಾವು ಮಾತಾಡ್ಬೇಕು ಗೊತ್ತಾ? ಯಾವ ರೀತಿ ನಾವು ಮಾತಾಡಬಹುದು ಅಂದ್ರೆ, ಬ್ಯೂಟಿಫುಲ್ ಆಗಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮಗೆ ಬರ್ತಾ ಇರುವಂತ ಎಲ್ಲಾ ಅನುಕೂಲಕರವಾದ ವಾತಾವರಣಗಳಲ್ಲಿ ನಾವು ನಂಬಿಕೆನ ತೋರಿಸ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ನಾವು ಆ ನಂಬಿಕೆನ ತೋರಿಸ್ತೀವಿ ನೋಡಿ, ಅದು ಬೇರೆಯವ್ರಿಗೆ ತುಂಬಾ ದೊಡ್ಡ ಬಲವಾಗಿರುತ್ತೆ. ಎಲ್ಲ ಕರೆಕ್ಟ್ ಆಗಿದೆ ಬ್ರದರ್, ಅದ್ರ ದೇವ್ರ ಮೇಲೆ ತುಂಬಾ ನಂಬ್ತೀನಿ ಅನ್ನೋಕ್ಕಿಂತ ನನ್ನಲ್ಲಿ ಶರೀರ ಬಲಹೀನತೆ ಇದೆ, ಆದ್ರೂ ದೇವ್ರ ಮೇಲೆ ನಂಬಿಕೆ ಇಡ್ತೀನಿ ಅಲ್ವಾ? ನನಗೆ ತುಂಬಾ ಕಷ್ಟಗಳಿದೆ, ಆದ್ರೂ ದೇವ್ರ ಮೇಲೆ ನಂಬಿಕೆ ಇಡ್ತೀನಿ. ಆ ರೀತಿ ವ್ಯಕ್ತಿಗಳು ನೋಡಿದ್ರೆ ಅವರಿಂದ ನೀವು ತುಂಬಾ ಬಲ ಹೊಂದ್ತೀರಾ, ಕರೆಕ್ಟ್ ಅಲ್ವಾ? ನಿಜವಾಗ್ಲು ನಿಮ್ಮಲ್ಲಿ ಕೆಲವರು ಕೂಡ ಆತರ ಇದಾರೆ, ಅವ್ರು ನೋಡಿ ನಮ್ಗೂ ಕೂಡ ಸ್ಟ್ರೆಂತ್ ಆಗುತ್ತೆ. ಈ ಒಂದು ಪರಿಸ್ಥಿತಿಯಲ್ಲೂ ದೇವ್ರ ಮೇಲೆ ಇತ್ತು ನಂಬಿಕೆ ಇಟ್ಟಿರ್ತಾರ, ಕರೆಕ್ಟಾ? ಆ ರೀತಿ ನಮ್ಮನ್ನ ಯಾರು ನೋಡಿದಾಗ ಇಷ್ಟು ಕಷ್ಟದಲ್ಲೂ ಕೂಡ ದೇವ್ರಿಗೋಸ್ಕರ ಈ ರೀತಿ ಅವ್ರು ನಿಂತ್ಕೊಳ್ತಾರ ಅಂತ ನೋಡಿದ್ರೆ ಅವರಿಗೆ ಬಲ ಆಗುತ್ತೆ. ಈ ನಂಬಿಕೆಯಲ್ಲಿ ಒಬ್ರಿಗೊಬ್ಬರು ಇರುವಂತ ಬಲವನ್ನ ಅರ್ಥ ಮಾಡ್ಕೊಳ್ರಿ. ಖಂಡಿತವಾಗ್ಲೂ ಇನ್ನೊಬ್ಬರನ್ನ ನಾವು ಬಲಪಡಿಸ್ಬೇಕಂದ್ರೆ ಅದಕ್ಕೆ ಒಂದು ಒಳ್ಳೆ ಬ್ಯೂಟಿಫುಲ್ ಅಂತ ಒಂದು ದಾರಿ ಇದೆ. ದೇವರ ಮೇಲೆ ದೃಢವಾದ ನಂಬಿಕೆನ ನಾವು ಇಟ್ಟಿರ್ಬೇಕು. ಆ ನಂಬಿಕೆ ಮೂಲಕ ನಮ್ಮ ಜೀವನದಲ್ಲಿ ಬರುವಂತ ಹಲವಾರು ಸಮಸ್ಯೆಗಳು ನಾವು ಎದುರಿಸ್ಕೊಂಡು ಹೋಗ್ಬೇಕಾದ್ರೆ ಅದು ಇನ್ನೊಬ್ರಿಗೆ ಏನಾಗಿರುತ್ತೆ, ಒಂದು ದೊಡ್ಡ ಪಾಠವಾಗಿರುತ್ತೆ. ನೋಡಿ, ನಾನು ನಂಬಿಕೆ ಬಗ್ಗೆ ತುಂಬಾ ಮಾತಾಡ್ಬಿಟ್ಟು ಕೆಲವೊಂದು ಸನ್ನಿವೇಶ ಬಂದಾಗ ನಾನು ನಂಬಿಕೆ ಗುಂದಿದವನಾಗಿ, ನಂಬಿಕೆ ಇಲ್ಲದವನಾಗಿ, ಏನಪ್ಪಾ ಈ ತರ ಆಗ್ಬಿಡ್ತಂದ್ಬಿಟ್ಟು ಮನಗುಂದಿದವನಾಗಿ ಕಾಣಲ್ಪಟ್ಟು ಆ ಅಪನಂಬಿಕೆ ಉಳ್ಳವನಾದ್ರೆ ನಾನು ಎಷ್ಟೇ ನಂಬಿಕೆ ಸಬ್ಜೆಕ್ಟ್ ಮಾತಾಡಿದ್ರೆ ನಿಮ್ಗೆ ವ್ಯಾಲ್ಯೂಡ್ ಆಗಿರುತ್ತಾ? ಇಲ್ಲ. ಇಲ್ಲ. ನೀವೇನಂತೀರ ಬ್ರದರ್, ಸಬ್ಜೆಕ್ಟ್ ಮಾತ್ರ ನಂಬಿಕೆ ಬಗ್ಗೆ ಮಾತಾಡ್ತಾರ, ಅವತ್ತು ಒಂದ್ ಸಣ್ಣ ವಿಷಯಕ್ಕೆ ನಂಬಿಕೆ ಕಲ್ಕೊಂಡ್ಬಿಟ್ರು ಅಂತ ನೀವೇ ಮಾತಾಡ್ತೀರ. ಆದ್ರೆ ನಾನು ಏನು ಮಾತಾಡ್ದೆ, ಒಂದು ವಿಷಯದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ನಂಬಿಕೆ ತೋರಿಸ್ತೀನಿ ಅಂತ ಇಟ್ಕೊಳ್ಳಿ, ನಾನು ಮಾತಾಡ್ದೇನೆ ನನ್ನ ಬಗ್ಗೆ ನೀವು ಮಾತಾಡ್ತೀರ. ಬ್ರದರ್ ಅವರು ಒಂದು ವಿಷಯದಲ್ಲಿ ಏನ್ ಸ್ಟ್ರಾಂಗ್ ಆಗಿ ನಂಬಿಕೆ ಇಟ್ರು ಗೊತ್ತಾ, ನಾನು ಸಬ್ಜೆಕ್ಟೇ ನಿಮ್ಮ ಹತ್ರ ಮಾತಾಡಿಲ್ಲ, ಕರೆಕ್ಟಾ? ಅದು ನಿಮ್ಗೆ ಸ್ಟ್ರೆಂತ್ ಬರುತ್ತೆ ಕ್ರಿಸ್ತನ ಪ್ರೀತಿ ಸಹೋದರರೇ. ಯಾಕಂದ್ರೆ ಒಂದ್ ಸನ್ನಿವೇಶನ ಹೇಳ್ತೀನಿ ಕೇಳಿ, ನಡೆದಿರುವಂತ ಘಟನೆ. ಯಾರು ಅಲ್ಲ, ನಾನು ಮೊದಲೇ ಹೇಳಿದ್ರೇನೋ ಗೊತ್ತಿಲ್ಲ, ಇನ್ನೊಂದ್ಸರಿ ಅದನ್ನ ಹೇಳ್ತೀನಿ. ನಮ್ಮ ಸಹೋದರ ಮೂಲಕ ನಡೆದಂತ ಘಟನೆ, ನಮ್ಮ ಸಹೋದರ ರಜಲ್ ಅವ್ರ ಮೂಲಕ ನಡೆದ ಘಟನೆ. ಒಂದ್ಸರಿ ಏನಾಗುತ್ತೆ, ಅವರ ಒಂದು ಮನೆ ಇರುತ್ತೆ, ಮನೆ ಅಂದ್ರೆ ಅವರ ಒಂದು ಸ್ಟಡಿ ಮಾಡೋಂತ ರೂಮ್ ಇರುತ್ತೆ. ಆ ರೂಮಲ್ಲಿ ಅವ್ರು ಏನ್ ಮಾಡ್ತಾರೆ, ನೋಟ್ಸ್ ನ ಬರಿತಾ ಇರ್ತಾರೆ, ನೋಟ್ಸ್ ನ ಸ್ಟಡಿ ಮಾಡ್ತಾ ಇರ್ತಾರೆ. ಆ ನೋಟ್ಸ್ ನ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಬರಿತಾ ಇರೋದು ರೈಟಿಂಗ್ಸ್, ತುಂಬಾ ರೈಟಿಂಗ್ಸ್ ಇರುತ್ತೆ. ಅದು ತಡರಾತ್ರಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ತುಂಬಾ ಅಂದ್ರೆ ಇನ್ನೇನು ನಿದ್ರೆ ಮಾಡ್ಬೇಕು, ನಿದ್ದೆ ಮಾಡೋ ಟೈಮ್ ಬಂತು, ಆದ್ರೂ ನಿದ್ದೆ ಮಾಡದೆ ಕೆಲಸ ಮಾಡಿರ್ತಾರೆ. ಆವಾಗ ಒಬ್ಬ ಸಹೋದರ ಒಡೆ ಎಂಟರ್ ಆಗ್ತಾರೆ ಅವ್ರನ್ನ ನೋಡಕ್ಕೆ. ಅಷ್ಟು ಲೇಟ್ ಆದ್ರೂ ಅವ್ರು ಏನ್ ಮಾಡಿಲ್ಲ, ಅವರು ವಿಶ್ರಾಂತಿನ ತಗೊಳ್ದೆ ಕೆಲಸ ಮಾಡ್ತಿದಾರೆ ಅಂತ ನೋಡ್ತಾರೆ ಇವರು. ನೋಡಿ ಅವ್ರಿಗೆ ಅವ್ರ ಮುಖವನ್ನ ನೋಡಿದಾಗ ತುಂಬಾ ಟಯರ್ಡ್ ಆಗಿರೋ ಕಾಣಿಸುತ್ತೆ, ತುಂಬಾ ಬಳಲೋಗಿರ್ತಾರೆ ಅವರು. ಆಗದೇ ಇಲ್ಲಪ್ಪ, ರೆಸ್ಟ್ ತಗೊಳ್ಬೇಕು ಅನ್ನೋಂತ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಗ ಅವ್ರಿಗೆ ನೋಡಿ ಏನಾಗುತ್ತೆ, ಇವರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ಅಲ್ಲ ನಿಮ್ಮ ಮುಖದಲ್ಲಿ ತುಂಬಾ ಟಯರ್ಡ್ ಇದೆ, ನೀವು ಈಗ ರೆಸ್ಟ್ ತಗೊಳ್ಬೇಕು, ಆದ್ರೂ ಯಾಕೆ ಇದನ್ನ ಬರಿತಾ ಇದ್ರಾ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರಂತೆ, ಹೌದು ನಾನು ತುಂಬಾ ಟಯರ್ಡ್ ಆಗಿದ್ದೀನಿ,
ನನ್ನ ದೇಹಗಳು, ನನ್ನ ನರಗಳೆಲ್ಲ ಬಳಲಿ ಹೋಗಿದೆ. ನಾನು ತುಂಬಾ ನಿಶ್ಶಕ್ತನಾಗಿದ್ದೀನಿ. ನನಗೆ ಕೆಲಸ ಮಾಡಕ್ ಆಗ್ತಿಲ್ಲ. ನನಗೆ ತುಂಬಾ ವಿಶ್ರಾಂತಿ ಬೇಕು ಅನಿಸ್ತಾ ಇದೆ. ಆದ್ರೂ ನಾನು ವಿಶ್ರಾಂತಿ ತಗೊಳಲ್ಲ. ನನ್ನ ಕರ್ತನ ರಾಜ್ಯದ ಸ್ಥಾಪನೆ ಆಗೋವರೆಗೂ ಅದನ್ನ ಕೆಲಸವನ್ನ ಮಾಡ್ತೀನಿ. ಆ ಸ್ಥಾಪನೆಗೋಸ್ಕರ ಆ ಕೆಲಸವನ್ನ ಮಾಡ್ತೀನಿ ಅಂತ ಏನ್ ಮಾಡ್ತಾರಂತೆ ಹೇಳ್ತಾರಂತೆ. ಅವಾಗ ನೋಡ್ತಾರಂತೆ ಈ ವ್ಯಕ್ತಿ, ಅವರು ದೇಹದಲ್ಲಿ ಸಂಪೂರ್ಣ ಬಲವನ್ನ ಕಳ್ಕೊಂಡಿದ್ರು. ಈಗ ಅವ್ರು ರೆಸ್ಟ್ ಮಾಡಿದ್ರೆ ಎಷ್ಟು ಒಳ್ಳೇದಪ್ಪ ಅನ್ನೋಂತ ರೀತಿಯಲ್ಲಿ ಇದ್ರು ಕೂಡ ಅದನ್ನು ಕಡೆಗಣಿಸದೆ ದೇವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ವಿಶ್ರಾಂತಿ ನನಗೆ ಬೇಡ, ಇಲ್ಲಿಂದ ನಾನು ನನ್ನ ಕೆಲಸವನ್ನ ಮಾಡಿ ಮುಗಿಸಿ ಒಂದೇ ಸರಿ ವಿಶ್ರಾಂತಿ ತಗೊಳ್ತೀನಿ, ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ, RIP ಅಂತ. ಆ ವಿಶ್ರಾಂತಿಗೋಸ್ಕರ ನಾನು ಹೋಗ್ತೀನಿ ಹೊರತು ಇಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಇದನ್ನ ಮಾಡಿಸ್ತೀನಿ. ನನಗಿರುವಂತ ಈ ಕಷ್ಟಗಳಲ್ಲಿ ಕೂಡ ದೇವ್ರು ನನ್ನ ಬಲಪಡಿಸ್ತಾರಂತ ಮಾತನ್ನ ಅವ್ರು ಹೇಳ್ತಾರೆ. ಅಲ್ಲಿಂದ ಈಚೆಗೆ ಆ ಸಹೋದರಿ ಈಚೆ ಬರ್ತಾರಂತೆ. ಬರ್ಬೇಕಾದ್ರೆ ಅವ್ರ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೆ. ಅಲ್ಲ, ನನಗೇನಾದ್ರೂ ಒಂದ್ ವೇಳೆ ಈ ರೀತಿ ಕಷ್ಟ ಬಂದಿದ್ರೆ 1 ದಿವಸ 2 ದಿವಸ ರಜೆ ಹಾಕ್ಬಿಟ್ರೆ ರೆಸ್ಟ್ ತಗೊಂಡ್ಬಿಡ್ತಿದ್ದೆ, ಮನೇಲಿ ಕುತ್ಕೊಂಡು ನಿದ್ದೆ ಮಾಡ್ಬಿಡ್ತಿದ್ದೆ ಅಲ್ವಾ. ಆದ್ರೆ ನನಗಿಂತ ಕಷ್ಟವಾದ ಸನ್ನಿವೇಶದಲ್ಲೂ ಕೂಡ ಈ ಸಹೋದರರು ಏನ್ ಮಾಡ್ತಾ ಇದಾರೆ, ಆ ಒಂದು ದೇವರ ಕೆಲಸವನ್ನ ಮಾಡ್ಬೇಕಂತ ಇಷ್ಟು ಒಂದು ತ್ಯಾಗ ಮಾಡ್ತಿದ್ರಲ್ವಾ. ಇನ್ಮೇಲೆ ನಾನು ಕೂಡ ಇದನ್ನೇ ಮಾಡ್ತೀನಿ, ನಾನು ಕೂಡ ರೆಸ್ಟ್ ತಗೊಳಲ್ಲ, ನನ್ನನ್ನು ಕೂಡ ದೇವ್ರು ಬಲಪಡಿಸ್ತಾರ, ಆ ಬಲದಲ್ಲಿ ನಾನು ಏನ್ ಮಾಡ್ತೀನಿ ಮುಂದೆ ಹೋಗ್ತೀನಿ ಅಂತ ನಂಬಿಕೆ ಮೂಲಕ ಏನ್ ಮಾಡ್ತಾರಂತೆ ನಿರ್ಧಾರವನ್ನ ತಗೊಳ್ತಾರಂತೆ. ಅದನ್ನೇ ನೋಡ್ತೀವಿ ಇಲ್ಲಿ. ಏನಪ್ಪಾ ಅಂದ್ರೆ, ಹೀಗೆ ಅವರು ತೋರಿಸಿದ ನಂಬಿಕೆ ಯಾರಿಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಯ್ತು, ಇವರಿಗೆ ದೊಡ್ಡ ಸ್ಟ್ರೆಂತ್. ಅಲ್ಲೇನೋ ಅವ್ರು ಸಬ್ಜೆಕ್ಟ್ ಮಾತಾಡಿಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ ಅಲ್ವಾ, ದೊಡ್ಡ ಒಂದು ಸಬ್ಜೆಕ್ಟ್ ಏನ್ ಮಾತಾಡಿಲ್ಲ, ಬದಲಾಗಿ ಅವ್ರ ನಂಬಿಕೆನ ತೋರ್ಸಿದ್ರು ನೋಡ್ರಿ. ಆ ನಂಬಿಕೆನ ಯಾರಿಗೆ ಸ್ಟ್ರೆಂತ್ ಆಯ್ತು, ಇವ್ರಿಗೆ, ಈ ಸಹೋದರಿಗೆ ಹೋದ್ರಲ್ಲ ಅವ್ರಿಗೆ ದೊಡ್ಡ ಸ್ಟ್ರೆಂತ್ ಆಗ್ಬಿಡ್ತು. ಅದನ್ನೇ ಇಲ್ಲಿ ಹೇಳ್ತಾರ ನೋಡ್ರಿ. ಅಪೊಸ್ತಲ ಪಾಲ್ ವಿಷಯಗಳನ್ನ ಎಷ್ಟರವರೆಗೆ ಗ್ರಹಿಸ್ಕೊಂಡಿರ್ತಾರಂತ ಅರ್ಥ ಮಾಡ್ಕೊಳ್ರಿ. ಒಂದು ವಿಷಯವನ್ನ ಬರೀತಾರಂದ್ರೆ ನಾವ್ ಅದನ್ನ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದ್ರು ಅದ್ರ ಆಳವಾದಂತ ಸತ್ಯಗಳು ಸಿಗುತ್ತೆ ಅನ್ನೋ ಮಟ್ಟಿಗೆ ಅವರು ಯೋಚನೆ ಮಾಡಿದಾರೆ. ಅಂದ್ರೆ ಅವರ ದೇವರಾತ್ಮ ಪ್ರೇರಿತನ ಬರೆದಿರುವಂತ ವಾಕ್ಯಗಳ ಒಂದು ಆಳ ಎಷ್ಟಿರ್ಬಹುದು ಅಂತ ಯೋಚನೆ ಮಾಡ್ರಿ. ಇವತ್ತು ನಮ್ಗಿರುವಂತ ಒಂದು ಲೆಸನ್ ಅಷ್ಟೇ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಬ್ಬ ಸಹೋದರಿಯನ್ನ ಬಲಪಡಿಸ್ಬೇಕು ಅಂದ್ರೆ ಒಂದ್ ವೇಳೆ ನಮ್ಮಲ್ಲಿ ಸಬ್ಜೆಕ್ಟ್ ಮಾತಾಡಕ್ ಆಗ್ತಿದ್ರು ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ನೀನ್ ತೋರಿಸಿರುವಂತ ನಂಬಿಕೆನ ತೋರಿಸಿ. ನಿಮ್ಮಲ್ಲಿ ಯಾವ್ದೋ ಕಷ್ಟ ಬಂತು ಅಂತ ಇಟ್ಕೊಳ್ಳಿ, ಶರೀರದಲ್ಲೋ ಎಲ್ಲೋ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಆಗ ಸಹೋದರ ನಮ್ಮನ್ನ ನೋಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಆ ಸಮಯದಲ್ಲಿ ನಂಬಿಕೆನ ಬಿಡದೆ ದೇವ್ರು ನನ್ನ ಜೊತೆಗಿದ್ದಾರೆ, ನಾನು ಜಯಿಸ್ತೀನಿ, ಈ ಕಷ್ಟಗಳೆಲ್ಲ ದೊಡ್ಡ ವಿಷಯ ಅಲ್ಲ ಅನ್ಬಿಟ್ಟು ನೀವು ಅದನ್ನ ಎದುರಿಸಿ ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ದೇವರ ಬಲದಿಂದ, ದೇವರ ಕೃಪೆಯಿಂದ, ದೇವರ ಸಹಾಯದಿಂದ ಆ ನಂಬಿಕೆನ ಬಿಡದೆ ನೀವು ಅದನ್ನ ಜಯಿಸಿ ಬಂದು ನಿಂತ್ಕೊಂಡಾಗ ನೀವು ಕೊಡುವಂತ ಲೆಸನ್ ಇದೆ ನೋಡ್ರಿ, ನಿಮ್ಮ ಜೀವನದ ಲೆಸನ್ ಬೇರೆಯವ್ರಿಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ, ಬೇರೆಯವ್ರಿಗೆ ತುಂಬಾ ದೊಡ್ಡ ಬಲವಾಗಿರುತ್ತೆ. ಕರೆಕ್ಟ್ ಅಲ್ವಾ? ನಾವು ಹಾಗಾಗಿ ತಿಳ್ಕೊಂಡಿರ್ತೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಮಾತಾಡುವಂತ ಸಬ್ಜೆಕ್ಟ್ಗಳಲ್ಲೇ ತುಂಬಾ ಸಹೋದರ ಏನಾಗ್ತಾರೆ ಬಲವಂತರ ಅಂದ್ಬಿಟ್ಟು. ಖಂಡಿತ ಇಲ್ಲ ಬಿಡ್ರಿ, ಖಂಡಿತ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಹೋದರ ಸಹೋದರಿ ತೋರಿಸಿದ ಒಳ್ಳೆ ಗುಣಗಳಲ್ಲಿ ಅವ್ರೇನಾಗಿರ್ತಾರೆ, ತುಂಬಾ ಬಲವನ್ನು ಹೊಂದಿರ್ತಾರೆ ನಿಜವಾಗ್ಲು. ಅಪೊಸ್ತಲ ಪಾಲ್ ಕೂಡ ಏನ್ ಮಾಡಿದ್ರು ಅಂದ್ರೆ ಇದನ್ನೇ ಮಾಡಿದ್ರು. ಅವ್ರು ಅದನ್ನೇ ಹೇಳ್ತಾ ಇದ್ರು, ನಿಮ್ಮ ನಂಬಿಕೆಯಿಂದ ನಾನು ಬಲವಂತೀನಿ, ನನ್ಗೆ ಗೊತ್ತಿದೆ, ನಾನು ಅಲ್ಲಿನೇ ಬಂದಿದ್ದೆ ಆದ್ರೆ ಅಂದ್ರೆ ನಿಮ್ಮ ನಂಬಿಕೆನ ನೋಡ್ತೀನಿ, ನಿಮ್ಮ ವಿಷಯಗಳನ್ನ ನೋಡ್ತೀನಿ. ಆ ನಂಬಿಕೆಯ ಮೂಲಕ ಏನ್ ಮಾಡ್ತೀನಿ, ನಾನು ಬಲವನ್ನ ಹೊಂದ್ತೀನಿ, ಈಗಲೂ ಕೂಡ ಹೊಂದ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ನಂಬಿಕೆ ಮೂಲಕ ನೀವೇನಾಗ್ತೀರಾ, ಬಲವನ್ನ ಹೊಂದುತ್ತೀರಾ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸ್ಮಾಲ್ ಟಾಪಿಕ್ ತರ ಅನ್ಸ್ಬೋದು, ಇದೇನ್ ದೊಡ್ಡ ಒಂದು ಅಷ್ಟೊಂದು ಪ್ರಾಮುಖ್ಯತೆ ಇಲ್ದಿರೋಂಥ ವಿಷಯ ಇರ್ಬೋದು. ಬಟ್ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಗಂಟೆಲ್ಲ ಮಾತಾಡುವಂತ ಸಬ್ಜೆಕ್ಟ್ ಗಿಂತ ದೊಡ್ಡದಿತ್ತು, ಅದಂತೂ ನಿಜ. ಈ ಒಂದು ವಿಷಯ ನಾನು ಒಂದು ಹಲವಾರು 1 hour 2 hour ಸಬ್ಜೆಕ್ಟ್ ಮಾತಾಡ್ತೀನಿ ತಿಳ್ಕೊಳ್ಳಿ, ಅದರಲ್ಲಿ ಆಗದಿರೋಂಥ ಸ್ಟ್ರೆಂತ್ ಒಬ್ಬ ನಂಬಿಕೆಯನ್ನು ತೋರಿಸಿದ ಸಹೋದರ ಮೂಲಕ ನಿಮ್ಗೆ ಸಿಕ್ಕಿರುತ್ತೆ, ಅದು ನಿಜ. ಅದನ್ನ ಅರ್ಥ ಮಾಡ್ಕೊಳ್ಳಿ, ರೈಟ್ ಅಲ್ವಾ? ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಒಂದು ಕೆಲಸ ನಮ್ಮ ಕೈಯಲ್ಲಿದೆ. ಏನಪ್ಪಾ ಇದೆ, ಹಲವಾರು ಸಮಯಗಳಲ್ಲಿ ನಾವು ನಂಬಿಕೆನ ಕಳ್ಕೊಳ್ತೀವಿ ದೇವರ ಮೇಲೆ. ಹೌದು, ಆ ನಂಬಿಕೆನ ನಾವು ತೋರಿಸಿದ್ರೆ ಆ ನಂಬಿಕೆ ನಮಗೆ ಮಾತ್ರವಲ್ಲ ಬೇರೆಯವ್ರಿಗೂ ದೊಡ್ಡ ಬಲವಾಗಿರ್ತಿತ್ತು. ಆ ನಂಬಿಕೆನ ನಾವು ಕಳ್ಕೊಂಡಿದ್ದಕ್ಕೋಸ್ಕರ ನಮ್ಮಿಂದ ಕೆಲವರು ಕೂಡ ಬಲಹೀನರಾಗೋದಕ್ಕೆ ಕಾರಣವಾಗುತ್ತೆ. ನಾವು ನಂಬಿಕೆನ ಕಳ್ಕೊಂಡ್ರೆ ಅವರು ವೀಕ್ ಆಗ್ಬಿಡ್ತಾರೆ. ಬ್ರದರ್ ಕೈಯಲ್ಲಿ ಆಗ್ಲಿಲ್ಲಪ್ಪ, ಅವರೇ ಹೋಗ್ಬಿಟ್ರು, ನಾವಲ್ಲ ಏನು, ಅವರೇ ನಿರಾಶೆ ಆಗ್ಬಿಟ್ರು, ಅವರೇ ಬಿಟ್ಬಿಟ್ರು, ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ? ಆದ್ರೆ ನೀವ್ ನಂಬಿಕೆನ ತೋರಿಸಿದಾಗ, ನಾನು ಆಗ್ಲೇ ಹೇಳಿದ ಕತೆ ರೀತಿಯಲ್ಲಿ ಅವರೊಬ್ಬರು ತೋರಿಸಿದ ನಂಬಿಕೆಯಲ್ಲಿ ಇವ್ರು ಬಲವನ್ನು ಹೊಂದಿದ್ರು ನೋಡ್ರಿ. ಆ ರೀತಿ ಏನಾಗುತ್ತೆ ನಮ್ಗೆ, ನಾವು ಕೂಡ ಆಧರಿಸಲ್ಪಡ್ತೀವಿ, ಬಲ ನಮ್ಗೆ ಸಿಗುತ್ತೆ. ವಿಷಯವನ್ನ ಅಪೊಸ್ತಲ ಪಾಲ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ನೋಡ್ರಿ ಇಷ್ಟೊಂದು ಪಾಯಿಂಟ್ಗಳಲ್ಲಿ ಮಾತಾಡ್ತಾರೆ.
ಕೆಲವೊಂದ್ ಟೈಮಲ್ಲಿ ನಮ್ಗೆ ಅನಿಸ್ಬಹುದು ಕ್ರಿಸ್ತನ ಪ್ರೀತಿ ಸಹೋದರರೇ, ನಂಬಿಕೆ ಅಂದ ತಕ್ಷಣ ಬೇರೆ ಏನ್ ಮಾಡ್ತೀವಿ, ದೇವ್ರ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಮಾತ್ರ ಅಂತ. ಆದ್ರೆ ಕಷ್ಟವಾದ ಸನ್ನಿವೇಶದಲ್ಲಿ ನಾವು ತೋರಿಸೋ ನಂಬಿಕೆ ಇನ್ನೊಂದು ದೊಡ್ಡ ಒಂದು ವಿಷಯ ಇದೆ, ಗೊತ್ತಿದ್ಯಾ ನಿಮ್ಗೆ? ದೇವರು ಅದನ್ನ ಮರೆಯಲ್ಲ. ದೇವ್ರ ಏನ್ ಮಾಡ್ತಾರೆ ಗೊತ್ತಾ, ದೇವರ ಮಕ್ಕಳ ಮುಂದೆ ತರ್ತಾರಂತೆ. ನಾವು ದೇವರಿಗೋಸ್ಕರ ತೋರಿಸಿದಂತ ನಂಬಿಕೆ ಇರುತ್ತೆ ನೋಡ್ರಿ, ಆ ನಂಬಿಕೆನ ದೇವರು ಮುಂದೊಂದು ದಿನ ಇಡೀ ಲೋಕಕ್ಕೆ ತರ್ತಾರಂತೆ. ತರ್ತಾರ ಬ್ರದರ್? ಎಲ್ಲಿದೆ ಎವಿಡೆನ್ಸ್ ತರ್ತಾರಂದ್ಬಿಟ್ಟು? ಏನಿದೆ ಆದ್ರೆ ನಮ್ಗೆ ತರ್ತಾರಂದ್ಬಿಟ್ಟು? ನಾವು ದೇವ್ರ ಮೇಲೆ ನಂಬಿಕೆ ಇಡೋದ್ರಿಂದ ಆ ನಂಬಿಕೆ ಮೂಲಕ ನಾವು ಬೆಳೆಸ್ಕೊಂಡ ಗುಣಗಳನ್ನ ದೇವ್ರ ಲೋಕಕ್ಕೆ ತರ್ತಾರಂತ ಏನಿದೆ ಎವಿಡೆನ್ಸ್ ಬೈಬಲ್ ಅಲ್ಲಿ? ಇದೇ ಕ್ರಿಸ್ತನ ಪ್ರೀತಿಯ ಸರಸವಿದೆ. ಇಬ್ರಿಯದವರಿಗೆ 11ನೇ ಅಧ್ಯಾಯ, ಎಷ್ಟು ಜನರ ನಂಬಿಕೆನ ದೇವ್ರು ತೋರಿಸಿದ್ರು ಲೋಕಕ್ಕೆ ಅಲ್ವಾ? ಆಬೇಲ್ನಿಂದ ಹಳೆ ಒಡಂಬಡಿಕೆಯಲ್ಲಿ ಬಹಳ ಜೀವಿಸಿದ ಎಲ್ಲ ಭಕ್ತರ ನಂಬಿಕೆನ ಏನ್ ಮಾಡಿದ್ರು, ಲೋಕಕ್ಕೆ ತೋರಿಸಿದ್ರು. 11ನೇ ಅಧ್ಯಾಯ ನಮ್ಗೆ ಬಲವಾಗಿಲ್ವಾ? ಅವರ ನಂಬಿಕೆನ ತೋರಿಸ್ ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿಲ್ವಾ? ಎಷ್ಟು ನಂಬಿಕಸ್ಥ ವೀರರ ಬಗ್ಗೆ ಮಾತಾಡ್ತೇವೆ, ಅವ್ರನ್ನ ನಾವು ನಂಬಿಕಸ್ಥ ವೀರರ ಅಂತಾನೆ ಕರಿತೀವಿ, ಕರೆಕ್ಟ್ ಅಲ್ವಾ? ಆಗಿರ್ಬೇಕಾದ್ರೆ ಅದೇ ನಮ್ಗೆ ಸ್ಟ್ರೆಂತ್ ಆಗಿರ್ಬೇಕಾದ್ರೆ ನೂತನ ಸೃಷ್ಟಿಯಾಗಿರುವಂತ ದೇವರ ಮಕ್ಕಳು ತೋರಿಸುವಂತ ಆ ನಂಬಿಕೆ ಎಷ್ಟು ಸ್ಟ್ರೆಂತ್ ಆಗಿರ್ಬೇಕು ದೇವ್ರ ಮಕ್ಕಳ ಮಧ್ಯದಲ್ಲಿ, ಕರೆಕ್ಟ್ ಅಲ್ವಾ? ಅದರಿಂದ ನಾವು ಈ ವಿಷಯಗಳನ್ನ ಏನ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಸದ್ ಮಾತ್ರ ಅಲ್ಲ, ಇಲ್ಲಿ ಒಂದೊಂದು ವಿಷಯವನ್ನ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ. ದಟ್ ಈಸ್ ದಟ್ ಐ ಮೇ ಬಿ ಕಂಫರ್ಟೆಡ್ ಟುಗೆದರ್ ವಿತ್ ಯು ಬೈ ದ ಮ್ಯೂಚುವಲ್ ಫೇತ್ ಬೋತ್ ಆಫ್ ಯು ಅಂಡ್ ಮೀ ಅಂತ ಹೇಳ್ತಾರೆ. ನಮಗಿರುವಂತ ನಂಬಿಕೆಯಲ್ಲಿ ನಾನು ಸಂತೈಸಲ್ಪಡ್ತೇನೆ. ಹೌದು ನೋಡ್ರಿ, ಸಂತೈಸಲ್ಪಡ್ತೇನೆ, ಬಲವನ್ನು ಹೊಂದುತ್ತೇನೆ. ಒಬ್ಬರ ನಂಬಿಕೆ ದೃಢವಾಗಿದ್ದಾಗ ಇನ್ನೊಬ್ರು ಅದ್ರ ಮೂಲಕ ಸಂತೈಸಲ್ಪಡ್ತಾರೆ, ಬಲವನ್ನು ಹೊಂದ್ತಾರೆ. ಸಹೋದರರೇ, ಇದು ಒಂದು ವಾಕ್ಯ ಮಾತ್ರ ಆಗಿದ್ರು ಕೂಡ ಇದ್ರಲ್ಲಿ ತುಂಬಾ ನಮ್ಮ ಗುಣಗಳಲ್ಲಿ ತೋರಿಸುವಂತ ವಿಷಯಗಳು ತುಂಬಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಮುಂದೆ ಬರುವಂತ ದಿನಗಳಲ್ಲಿ ನಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ. ರೋಮಪುರದವರಿಗೆ 1ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನನ್ನ ಕೆಲಸವು ಇತರರ ಜನಾಂಗಗಳಲ್ಲಿ ಸಫಲವಾದಂತೆ ನಿಮ್ಮಲ್ಲಿಯೂ ಸಫಲವಾದೀತೆಂದು ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕಾವರ್ತಿ ಮನಸ್ಸು ಮಾಡಿಕೊಂಡಿದ್ದಾಗ್ಯೂ ಹಿಂದಿನವರೆಗೂ ಅಡ್ಡಿಯಾಯಿತೆಂದು ನಿಮಗೆ ತಿಳಿದಿರಬೇಕೆಂದು ನನ್ನ ಅಪೇಕ್ಷೆ. ನೋಡಿದ್ರಾ ಏನ್ ಮಾಡ್ತಿದ್ರ ಇಲ್ಲಿ? ಆ ವಿಷಯನ ಸ್ಪಷ್ಟವಾಗಿ ಹೇಳ್ತಾ ಇದ್ರ. ಇಲ್ಲಿ ಅಪೊಸ್ತಲ ಪಾಲ್ ಬಗ್ಗೆ ಮಾತಾಡ್ಬೇಕಾದ್ರೆ, ನನ್ನ ಕೆಲಸವು ಇತರ ಜನಗಳಲ್ಲಿ ಸಫಲವಾದಂತೆ ನಿಮ್ಮಲ್ಲಿಯೂ ಸಫಲವಾಯಿತಂತೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವಾರ್ತಿ ಮನಸ್ಸು ಮಾಡಿಕೊಂಡಿದ್ದಾಗ್ಯೂ ಇಂದಿನವರೆಗೂ ಅಡ್ಡಿಯಾಯಿತು. ಅಂದ್ರೆ ಅಪೊಸ್ತಲ ಪಾಲ್ನ ದೇವರಿಟ್ಟು ಏನ್ ಮಾಡಿದ್ರು, ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಬೇರೆ ಬೇರೆ ಅನ್ಯ ಜನರ ಜೊತೆಗೆ, ಗ್ರೀಕರಲ್ಲೋ ರೋಮ್ರಲ್ಲೋ ಮತ್ತೆ ಇನ್ನೂ ಅನೇಕ ಜನರಿಗೆ ಏನ್ ಮಾಡ್ತಿದ್ರು, ಒಬ್ಬ ಅನ್ಯ ಜನಾಂಗದವರಿಗೆ ಒಂದು ದೇವರ ಆಯ್ದುಕೊಂಡಂತ ಒಂದು ಪಾತ್ರೆಯಾಗಿ ಇಟ್ಬಿಟ್ಟಿದ್ರು ಅಪೊಸ್ತಲ ಪಾಲ್. ಹಾಗಾಗಿ ಅಪೊಸ್ತಲ ಪಾಲ್ನ ಅಲ್ಲಿ ಒಂದು ಯೂಸ್ ಮಾಡಿದ್ರು, ಯೂಸ್ ಮಾಡಿದ್ರು ಒಬ್ಬ ಟೂಲ್ಸ್ ಆಗಿ ಅಲ್ವಾ? ಟೂಲ್ಸ್ ಅಂತ ನೋಡ್ಬೇಕಾದ್ರೆ ಅಪೊಸ್ತಲ ಪಾಲ್ ವಿಷಯ ಮಾತಾಡ್ಬೇಕಾದ್ರೆ, ಈಗ ಒಂದು ಸ್ಪಾನರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ಮ ಗಾಡಿಯಲ್ಲಿ ಏನೋ ಕೆಟ್ಟೋಗಿದ್ದ ಸ್ಕ್ರೂ ಡ್ರೈವರ್, ನಿಮ್ಮೆಲ್ರಿಗೂ ಗೊತ್ತಿರುವಂತ ಒಂದು ವಿಷಯ ಪದವನ್ನ ಬಳಸ್ತೀನಿ. ಸ್ಕ್ರೂ ಡ್ರೈವರ್ ಇರ್ಬೋದು, ಇಲ್ಲ ಒಂದು ಸ್ಪಾನರ್ ಇರ್ಬೋದು, ಒಂದು ನಟ್ ಬೋಲ್ಟ್ ನ ಬಿಚ್ಚೋದಿಕ್ಕೆ. ಅದನ್ನ ನೀವು ಬಿಚ್ಚಿ ಅದನ್ನ ಇದ್ ಮಾಡಿದ್ಮೇಲೆ ಆ ಸ್ಪಾನರ್ ಏನ್ ಮಾಡ್ತೀರಾ, ತಗೊಂಡೋಗ್ಬಿಟ್ಟು ತುಂಬಾ ಭದ್ರವಾಗಿಟ್ಟು ಮೇಲೆ ಇಟ್ಬಿಡ್ತೀರಾ? ಏನ್ ಮಾಡ್ತೀರಾ? ಅದನ್ನ ತೆಗೆದು ಅಲ್ಲ ಒಂದ್ ಕಡೆ ಇಟ್ಟಿರ್ತೀರಾ ಅಷ್ಟೇ, ಬೇಕಾದಾಗ ಯೂಸ್ ಮಾಡ್ತೀರಾ, ಕರೆಕ್ಟಾ? ಆಗ್ಬಿಟ್ಟು ಆ ಸ್ಪಾನರ್ಗೆ ಏನು ತುಂಬಾ ನೀವು ವ್ಯಾಲ್ಯೂ ಕೊಡಲ್ಲ. ಈ ಸ್ಪಾನರ್ ಇಷ್ಟು ದೊಡ್ಡ ಕೆಲಸ ಮಾಡ್ತಾಬಿಟ್ಟು ಏನಾದ್ರು ಹೊಗಳ್ತೀರಾ ಅದನ್ನ? ಏನೂ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಪೊಸ್ತಲಸ್ ಕೂಡ ಹೀಗೆ ಉಪಯೋಗ ಮಾಡಲ್ಪಟ್ರು, ಒಬ್ಬ ಟೂಲ್ಸ್ ಆಗಿ. ಅಂದ್ರೆ ದೇವ್ರವ್ರನ್ನ ಇಟ್ಟು ಕೆಲಸ ಮಾಡಿಸಿದ್ರು ಹೊರತು ಅವ್ರಿಗಂತೂ ಅದರಿಂದ ಏನು ಸಿಗ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರಂತೂ ಅದ್ರಲ್ಲಿ ಏನು ಬಯಸ್ಲಿಲ್ಲ. ಅವರ ಮೂಲಕ ಅನೇಕರು ಸಫಲವಾದ್ರು. ಅಪೊಸ್ತಲ ಪಾಲ್ನ ಇಟ್ಟು ದೇವರು ಅನೇಕರನ್ನ ಸಫಲ ಮಾಡಿದ್ರು. ಹಾಗೆ ರೋಮಿಗೆ ಹೋಗ್ಬೇಕಾಯ್ತು, ನಾನಾ ಕಾರಣಗಳಿಂದ ಓಕೆ ಆಗ್ಲಿಲ್ಲ. ಅದ್ ಮಾತ್ರವಲ್ಲ, ಈ ವಿಷಯಗಳನ್ನ ಅಪೊಸ್ತಲ ಪಾಲ್ ರೋಮಿಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಸೊ ಮುಖ್ಯವಾದ ವಿಷಯ ಏನಂದ್ರೆ, ತುಂಬಾ ಸಮಯ ಅವ್ರಿಗೂ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ನಮ್ ಕಡೆ ಅಂತೂ ಪಾಲ್ ಬರ್ತಾನೆ ಇಲ್ಲ. ಅಪೊಸ್ತಲ ಪಾಲ್ ಬಂದ್ರೆ ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು, ಅವ್ರ ಮೂಲಕ ನಮ್ಗೆ ಎಷ್ಟು ಒಂದು ಸಹೋದರ ಪಾಲ್ ಬಂದಿದ್ರೆ ನಮ್ಗೆ ಎಷ್ಟು ಬಲ ಸಿಗ್ತಾ ಇತ್ತು. ಆದ್ರೆ ಬರ್ತಾ ಇಲ್ವಲ್ಲ ಅನ್ನೋಂಥ ವಿಷಯ
ಅವ್ರ ಕಡೆಗೆ ಏನಾಗಿದೆ ಅಂದ್ರೆ ರೋಮಪುರದವ್ರಿಗೆ ಹಲವಾರು ವಿಷಯದಲ್ಲಿ ಒಂದು ಪ್ರಶ್ನೆ ಉಳ್ಕೊಳ್ತು. ಪಾಲ್ ಇಲ್ಲಿ ಕ್ಲಿಯರ್ ಮಾಡ್ತಾರೆ, ನನಗಂತೂ ಆಸೆ ಇದೆ, ಆದ್ರೆ ಸನ್ನಿವೇಶ ಏನಾಗ್ಲಿಲ್ಲ, ನೆರವೇರಿಲ್ಲ. ಸೊ ಒಂದ್ ವೇಳೆ ಆಸೆ ಇದೆ ಅನ್ನೋಂತ ಹೇಳೋದಕ್ಕೆ ಏನಪ್ಪ ಕಾರಣ? ಒಂದ್ ವೇಳೆ ನಾನು ನಿಮ್ ಕಡೆ ಬರಕ್ಕಾಗ್ಲಿಲ್ಲ ಅನ್ನೋದಕ್ಕೆ ಏನ್ ಕಾರಣ? ಅವ್ರಿಗೆ ಆಲ್ರೆಡಿ ಇದ್ದಂತ ಪ್ಲೇಸ್ ಅಲ್ಲಿ ಏನ್ ಸಮಸ್ಯೆ ಆಗಿರ್ಬೋದು? ನಾನು ಅಲ್ಲಿ ಬರಕ್ಕಾಗ್ತಿಲ್ಲ ಅಂತನಾ, ಇಲ್ಲ ಏನ್ ವಿಷಯ ಆಗಿರ್ಬೋದು ಗೊತ್ತಿಲ್ಲ ನಮ್ಗೆ. ಬಟ್ ಒಂದ್ ವಾಕ್ಯ ಇದೆ ಬೈಬಲ್ ಅಲ್ಲಿ, ಆ ವಾಕ್ಯ ಏನು ಓದೋಣ? ರೋಮಪುರದವರಿಗೆ 15 ಅಧ್ಯಾಯ 23ನೇ ವಾಕ್ಯ. ನನಗೆ ಅನೇಕ ವರ್ತಿ ಅಭ್ಯಂತರವಾಯಿತು, ಅಂದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದಿದ್ದರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷ ಇರುವುದರಿಂದಲೂ ನಾನು ಸೈನ್ಯ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ಓಕೆ, ಅದೊಂದು ಪಾಯಿಂಟ್. ಇದ್ರಲ್ಲಿ ನೀವು ಇಲ್ಲಿ ವರ್ಷನ್ಸ್ ಹಾಕಿದ್ರೆ ನೋಡಿ, ಈ ಬೈಬಲ್ ನಾನು ಸ್ಕ್ರೀನ್ ಅಲ್ಲಿ ಹಾಕಿರೋದನ್ನ ಓದಿದ್ರೆ ಅಲ್ಲಿ ಸ್ವಲ್ಪ ಕ್ಲಿಯರಿಟಿ ಇದೆ. ಏನಪ್ಪಾ ಅಂದ್ರೆ, ಆದ್ರೆ ಈ ಪ್ರದೇಶಗಳಲ್ಲಿ ಸೇವೆಗೆ ಇನ್ನೂ ಸ್ಥಳವಿಲ್ಲದ ಕಾರಣ ನಿಮ್ಮ ಬಳಿಗೆ ಬರಬೇಕೆಂದು ಅನೇಕ ವರ್ಷಗಳಿಂದ ನನಗೆ ಬಹಳ ಅಭಿಲಾಷೆ ಇರುವುದರಿಂದ ಅಂತ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನಾನು ಇಲ್ಲಿದ್ದೀನಿ, ನಾನು ಇಲ್ಲಿ ಏನು ಸೇವೆ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೇವೆಗೆ ಇನ್ನೂ ಸ್ಥಳವಿಲ್ಲದ ಕಾರಣ ಅಂದ್ರೆ ಏನ್ ಅರ್ಥ? ಏನ್ ಮೀನಿಂಗ್ ಬರುತ್ತೆ? ಅಲ್ಲಿ ಅವ್ರಿಗೆ ಸೇವೆ ಮಾಡಕ್ಕೆ ಯಾರು ಅವಕಾಶ ಕೊಡ್ತಾ ಇಲ್ಲ ಅಂತ ಅರ್ಥ ಬರುತ್ತಾ? ಇಲ್ಲ, ಇನ್ನೇನ್ ಇಲ್ಲಿ ಮಾಡ್ಬೇಕಾಗಿರೋಂತ ಸೇವೆ ಏನು ಉಳಿದಿಲ್ಲ ಅಂತ ಅರ್ಥ ಬರುತ್ತಾ? ಏನ್ ಅರ್ಥ ಬರುತ್ತೆ? ಅರ್ಥವಾಗ್ತಿದಿಲ್ಲ ನಿಮ್ಗೆ? ಅಂದ್ರೆ ನಾನು ಇಲ್ಲಿ ಇರೋದ್ರಿಂದ ಏನು ಯೂಸ್ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನನ್ನ ಸೇವೆನು ಯಾರಿಗೂ ಬೇಕಿಲ್ಲ, ಯಾರಿಗೂ ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಇರ್ಬೋದು. ಇಲ್ಲವೇ ನಾನು ಅಲ್ಲಿ ಆದಷ್ಟು ಸತ್ಯವನ್ನ ಹೇಳ್ಬಿಟ್ಟಿದೀನಿ, ಆದ್ರೆ ಇನ್ನೂ ಹೇಳ್ಬೇಕಾದೇನಿಲ್ಲ ಅನ್ನಂತ ಬರುತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಈ 2ನೇ ಪಾಯಿಂಟ್ ಬರೋದಕ್ಕೆ ಸಾಧ್ಯತೆ ಇದೆ. ನೋಡಿ, ನಾನು ಇಲ್ಲಿರೋದು ಬೇಡ, ನಾನು ಏನೆಲ್ಲ ಸತ್ಯ ಹೇಳ್ಕೊಟ್ಬಿಟ್ಟಿದ್ದೀನಿ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಏನ್ ಹೇಳ್ಕೊಡಲ್ಲ ಅಂತ ಅಪೊಸ್ತಲ ಪಾಲ್ ಹೇಳಿರ್ತಾರೆ ಅಂದ್ರೆ ಖಂಡಿತ ಆ ಅರ್ಥದಲ್ಲಿ ಹೇಳಿರಲ್ಲ. ಯಾಕೆ ಹೇಳಿರಲ್ಲ ಅಂದ್ರೆ ಕರ್ತನಲ್ಲಿ ಪ್ರೀತಿ ಸರಸರಿದೆ, ಸತ್ಯ ಬೋಧನೆ ಸಬ್ಜೆಕ್ಟ್ ಅನ್ನೋದು ಅದು ಸ್ವಲ್ಪ ಮಾತ್ರ, ಜ್ಞಾನ ಅನ್ನೋದು ಸೀಮಿತ ಮಾತ್ರ, ಒಂದು ನಿರ್ದಿಷ್ಟ ಕಾಲಾವಧಿಗೆ ಮಾತ್ರ ಸೀಮಿತ ಅಷ್ಟೇ. ಅದು ನಿರಂತರಕ್ಕೂ ಬೇಕಾಗಿರಲ್ಲ ನಮ್ಗೆ. ಆದ್ರೆ ನಿರಂತರಕ್ಕೂ ಏನ್ ಬೇಕಾಗಿರುತ್ತೆ? ಎಂದೆಂದಿಗೂ ಇರೋದು ಏನು? ನಂಬಿಕೆ ಬ್ರದರ್. ಪ್ರೀತಿ ಅಲ್ವಾ? ಪ್ರೀತಿ ಎಂದೆಂದಿಗೂ ಏನಾಗಿರುತ್ತೆ? ಇರುತ್ತೆ. ಆ ಪ್ರೀತಿ ಇರ್ಬೇಕಾದ್ರೆ ಸಹೋದರ ಮಧ್ಯದಲ್ಲಿ ಎಷ್ಟು ದಿನ ಬೇಕಾದ್ರೆ ಎಲ್ ಬೇಕಾದ್ರೆ ಇರ್ಬೋದು ತಾನೆ? ಕರೆಕ್ಟಾ? ಪ್ರೀತಿ ಅಂದಿದ್ರೆ ನಾವು ಇಲ್ಲಿ ಬಿಡ್ಬಿಡೆ ಲೋಕದಲ್ಲಿ ಭೂಮಿಯಲ್ಲಿ ಇರಕ್ಕಾಗಲ್ಲ. ಪರಲೋಕಕ್ಕೆ ಹೋಗೋದ್ರೆ ನಾವಲ್ಲಿ ಹೆಂಗಿರ್ತೀವಿ? ಯಾವ್ದ್ರ ಮೇಲೆ ಇರ್ತೀವಿ? ಜ್ಞಾನ ನಮ್ಮನ್ನ ಸೇರ್ಸಿರುತ್ತೆ. ನಮ್ಮನ್ನ ಏನ್ ಸೇರ್ಸಿರುತ್ತೆ? ನಮ್ಮನ್ನ ಒಂದ್ ಸಭೆಯಾಗಿ ಹೆಂಗ್ ಮಾಡಿರುತ್ತೆ? ಪ್ರೀತಿ ತಾನೆ? ಪ್ರೀತಿಯಲ್ಲೇ ನಾವು ಯಾವಾಗ ಇರೋದು. ಹಾಗಾಗಿ ಅಪೊಸ್ತಲ ಪಾಲ್ ಏನಿಲ್ಲಿರಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ, ನಾನು ಇಲ್ಲಿರೋದು ಏನು ಪ್ರಯೋಜನ ಇಲ್ಲ ಇಲ್ಲಿರೋರಿಗೆ. ಏನಪ್ಪಾ ಅಂದ್ರೆ, ಇವರೆಲ್ಲ ಸತ್ಯದಲ್ಲಿ ತುಂಬಾ ಬೆಳೆದ್ಬಿಟ್ಟಿದ್ದಾರೆ, ಅದರಿಂದ ಇಲ್ಲಿಂದ ಬರ್ಬೇಕಂತ ಅರ್ಥದಲ್ಲಿ ಹೇಳಿರಲ್ಲ. ಬದಲಾಗಿ ಯಾವ ಅರ್ಥದಲ್ಲಿ ಹೇಳಿರ್ತಾರೆ ಅಂದ್ರೆ, ನನ್ನ ಒಂದು ಸೇವೆ ಇಲ್ಲಿ ಯಾರಿಗೂ ಏನಾಗ್ತಿಲ್ಲ, ಉಪಯೋಗವಾಗ್ತಿಲ್ಲ, ಅದರಿಂದ ನಾನು ಇಲ್ಲಿಂದ ಬರ್ಬೇಕಂತ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅನ್ನೋಂತ. ನೋಡ್ರಿ ಎಷ್ಟು ಕಷ್ಟಗಳಿರ್ಬೋದು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಎಲ್ಲದಕ್ಕೂ ಒಂದ್ ಕಡೆ ಹೋಗ್ಬಿಟ್ಟು ನೀವು ಸಬ್ಜೆಕ್ಟ್ ಮಾತಾಡಿದಾಗ, ಆ ಸಬ್ಜೆಕ್ಟ್ಗೆ ವ್ಯಾಲ್ಯೂನೋ ಕೊಡತಾ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ ನಿಮ್ಗೆ ಮೈಂಡ್? ಅನ್ಸಲ್ಲ. ನಿಮ್ ಸಬ್ಜೆಕ್ಟ್ ಮಾತಾಡಿದಾಗ ಸಬ್ಜೆಕ್ಟ್ ನ ಯಾರು ಕೇರ್ ಮಾಡಿಲ್ಲ, ಅದಕ್ಕೆ ವ್ಯಾಲ್ಯೂನೋ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಸಬ್ಜೆಕ್ಟ್ ಮಾತಾಡ್ಬೇಕಂತ ಯಾರು ಆಹ್ವಾನ ಕೊಟ್ರೆ ಎಸ್ಕೇಪ್ ಆಗ್ಬಿಡ್ತೀವಿ, ಬಡ ಬರ್ದಾರ ಅಲ್ಲ ಬೇಡ ಅಂದ್ಬಿಟ್ಟು ಅಲ್ವಾ? ಅದ್ರ ಮೈಂಡ್ ಬಂದ್ಬಿಡುತ್ತೆ ನಮ್ಗೆ. ಅಪೊಸ್ತಲ ಪಾಲ್ಗೆ ಅಲ್ಲಿ ಯಾವುದೇ ಒಂದು ಸತ್ಯಕ್ಕೆ ಬೆಲೆ ಕೊಡ್ತಾರ ದೇವ್ರು ಕೂಡ ಅದನ್ನೇ ಹೇಳಿದ್ರೆ, ಯಾರು ನಿಮ್ ಮಾತು ಕೇಳಲ್ವಾ, ನಿಮ್ ಕಾಲಲ್ಲಿರುವಂತ ಧೂಳನ್ನ ಜಾಡಿಸ್ಬಿಟ್ಟು ಬಂದ್ಬಿಡ್ರಿ ಅಂದ್ಬಿಟ್ಟು. ಅಪೊಸ್ತಲ ಪಾಲ್ ಕೂಡ ಅದೇ ಅರ್ಥದಲ್ಲಿ ಹೇಳ್ತಿದ್ರೆ, ನನಗೆ ಇಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ, ಆದ್ರೆ ಬರ್ಬೇಕಂತ ಆಸೆ ಪಡ್ತಾ ಇದೀನಿ, ಅಲ್ಲೂ ಬರಕ್ ಆಗ್ತಿಲ್ಲ. ನೋಡಿ ಕಷ್ಟಗಳು ಹೇಗಿರ್ಬೋದು. ಈ ರೀತಿಯಾದಂತ ಕಷ್ಟಗಳನ್ನ ಏನಕ್ಕೆ ಈ ಪಾಯಿಂಟ್ ನ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ, ಅಪೊಸ್ತಲ ಪಾಲ್ನ ಒಂದು ಸಮಸ್ಯೆ ಮನೋ ರೀತಿಯಾಗಿ ಮನೋಭಾವನೆಯಲ್ಲಿ ಅವ್ರು ಅನುಭವಿಸಿದ ಕಷ್ಟಗಳಿದ್ದಿರ್ಬೋದು ಕ್ರಿಸ್ತನಿಗೋಸ್ಕರ. ಅಷ್ಟೆಲ್ಲ ಕಷ್ಟಗಳಿದೆ ಕ್ರಿಸ್ತನ ಪ್ರೀತಿ ಸರಸರಿ. ಒಂದ್ ಕಡೆ ಇರೋಕ್ಕಾಗ್ಲಿಲ್ಲ, ಇನ್ನೊಂದ್ ಕಡೆ ಹೋಗಕ್ಕಾಗ್ಲಿಲ್ಲ, ಆದ್ರೂ ದೇವರ ಚಿತ್ತ ಇಲ್ದೇ ಇರೋರ್ಗೆ ಏನು ಮಾಡಕ್ ಆಗ್ತಾ ಇಲ್ಲ. ಅದನ್ನ ಸಗಿಸ್ಕೊಂಡಿರ್ಬೇಕು ಅನ್ನೋದು ಅಪೊಸ್ತಲ ಪಾಲ್ಗಿದಂತ ಒಂದು ವಿಷಯ. ಹಾಗಾಗಿ ಸಭೆಗೋಸ್ಕರ ಅವ್ರು ಮಾಡಿದಂತ ತ್ಯಾಗ ಇರ್ಬೋದು, ಅವರ ಸ್ಯಾಕ್ರಿಫೈಸ್ ಇರ್ಬೋದು, ಅದನ್ನ ಆಳವಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಅದರ ಡೀಪ್ ಮತ್ತೆ ಅದರ ಕಷ್ಟಗಳೇನಂತ ನಮ್ಗೆ ಅರ್ಥವಾಗುತ್ತೆ. ಹಾಗಿದ್ರಿಂದ ದೇವ್ರ ಮಕ್ಳು ನಾವು ಕೂಡ ಇವತ್ತು ಒಂದು ಪಾಯಿಂಟ್ ಇಲ್ಲಿ ಗಮನಿಸಬಹುದು,
ಕೆಲವೊಂದು ಸಮಯದಲ್ಲಿ ದೇವರ ಚಿತ್ತಾನುಸಾರವಾಗಿ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಪಡೋಣ. ಆ ಸನ್ನಿವೇಶಗಳು ನಮಗೆ ಮೋಸವಾಗಿರ್ಬೋದು, ಕಷ್ಟವನ್ನು ಕೊಡ್ಬೋದು. ಅದು ಕೂಡ ಅದೇ ದೇವರ ಚಿತ್ತ ಇದೆ ಅಂದ್ರೆ ದೇವರಿಗೋಸ್ಕರ ಅದನ್ನ ಸಹಿಸ್ಕೊಳ್ಳುವಂತ ಮನೋಭಾವನೆ ಇರೋದು ನಮಗೂ ಕೂಡ ತುಂಬಾ ಒಳ್ಳೇದಾಗಿರುತ್ತೆ. ಇದೆಲ್ಲನೂ ಕೂಡ ಅಪೊಸ್ತಲ ಪಾಳಿಂದ ನಾವು ಕಲಿತೀವಿ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ಸ್ಟಡಿ ಮಾಡೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಈ ಒಂದು ಅವಕಾಶ ಕೊಟ್ಟಂತ ತಂದೆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಪಾಠವನ್ನ ಮುಗಿಸ್ತೇನೆ. ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತವನ್ನ ಓದ್ಬಿಡೋಣ. ಓದ್ತೀರಾ? ಇದೆಯಾ? ಒಂದು ನಿಮಿಷ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಇದ್ರೆ ನೀವು ಓದ್ಬಿಡ್ರಿ ಯಾರತ್ತಾದ್ರು. ಇದೆ ಬ್ರದರ್. ಹಾ, ಮೂರನೇ ಹೊತ್ತು. ಫೆಬ್ರವರಿ 3. ಮೂರು. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಯಮಗಳು ನನಗೆ ಕೀರ್ತನೆಗಳಾಗಿವೆ. ಕೀರ್ತನೆ 119:54. ಓದ್ಲಾ ಬ್ರದರ್? ಓದಿ 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 ಓದಿ. ಸತ್ಯವೇದದಲ್ಲಿ ಹೀಗೆ ಬರೆದದೆ, ಆತನು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡು ಮಾಡುತ್ತಾನಲ್ಲ, ಮತ್ತು ಆತನು ನನ್ನ ಬಾಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ. ಪರಿಶುದ್ಧರು ಮಹಿಮೆಯಲ್ಲಿ ಸಂತೋಷವುಳ್ಳವರಾಗಿರುತ್ತಾರೆ ಎಂದು ತಿಳಿಯುವುದರಲ್ಲಿ ಯಾವ ಆಶ್ಚರ್ಯವೂ ಉಂಟಾಗುವುದಿಲ್ಲ. ಮತ್ತು ಬರೆದಿರುವ ನ್ಯಾಯ ತೀರ್ಪನ್ನು ಕಾರ್ಯಗತಗೊಳಿಸಲು ಅವರಿಗೆ ನೀಡಿದಾಗ ಅವರ ಬಾಯಲ್ಲಿ ದೇವರ ಹೆಚ್ಚಿನ ಸ್ತುತಿಗಳೊಂದಿಗೆ ಗಟ್ಟಿಯಾಗಿ ಹಾಡುವರು. ಆದರೆ ಈಗಿನ ಅಪೂರ್ಣ ಮತ್ತು ಬಲಹೀನತೆಯ ಸ್ಥಿತಿಯಲ್ಲಿ ನಾವು ನೆರಳುವಿಕೆ ಮತ್ತು ಭಾರವುಳ್ಳವರಾಗಿದ್ದೇವೆಂದು ಕೆಲವರಿಗೆ ತೋಚಬಹುದು. ಇಂತಹ ಸ್ಥಿತಿಯಲ್ಲೂ ಕೀರ್ತನೆಗಳು, ಕೃತಜ್ಞತಾಸ್ತುತಿಗಳು ಮತ್ತು ಸಂತೋಷವು ನಮ್ಮಲ್ಲಿದ್ದು ಅವುಗಳು ನಮ್ಮನ್ನು ಆಳ್ವಿಕೆ ಮಾಡಬೇಕು. ಅದೇನೇ ಇದ್ದರೂ ಇದು ದೈವಿಕ ಚಿತ್ತವಾಗಿದೆ. ಯಾರೆಲ್ಲ ನಿಜವಾಗಿಯೂ ಜಯಶಾಲಿಗಳಾಗುತ್ತಾರೋ ಅವರ ಬಗ್ಗೆ ದೈವಿಕ ವಾಕ್ಯವು ಹೀಗೆ ಉಂಟಾಗಿದೆ, ಅವರೆಲ್ಲರೂ ತಮ್ಮ ಪ್ರವಾಸದ ಮನೆಯಲ್ಲಿ ಸಂತೋಷವಾಗಿರಬೇಕು. ಈ ಸಂತೋಷವನ್ನು ಕುರಿತು ನಮ್ಮ ಕರ್ತನು ಹೀಗೆ ಹೇಳಿದ್ದಾನೆ, ನಿಮ್ಮ ಸಂತೋಷವನ್ನು ಯಾರಿಂದಲೂ ನಿಮ್ಮಿಂದ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೂತನ ಜೀವವನ್ನು ಹೊಂದಿದವರಿಗೆ ಕೆಲವು ಭಾರದ ನಿಮಿತ್ತ ಸ್ವಲ್ಪ ಮಟ್ಟಿಗೆ ನರಳುವಿಕೆ ಇರುತ್ತದೆ. ಇದರೊಂದಿಗೆ ಲೋಕವು ಕೊಡಲು ಸಾಧ್ಯವಿಲ್ಲದ, ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಆಶೀರ್ವಾದದ ಸಂತೋಷಗಳು ಸಹ ಇರುತ್ತದೆ. ಮತ್ತು ಈ ಮೂಲದಿಂದಾಗಿ ಮತ್ತು ಕಾರಣದಿಂದಾಗಿ ನಿರಂತರವಾಗಿರುವ ಸಂತೋಷ ಮತ್ತು ರಾತ್ರಿಯ ಗೀತೆಗಳು ಉಂಟಾಗುತ್ತದೆ. ಇದು ಹೊಸ 1000 ವರ್ಷದ ದಿನವು ಆರಂಭವಾಗುವುದಕ್ಕಿಂತ ಮುಂಚೆ ಉಂಟಾಗುತ್ತದೆ. ನಾವು ನಿಜವಾಗಿಯೂ ನಮ್ಮ ಮನೆಯಲ್ಲಿ, ಅಂದರೆ ಪರಲೋಕದಲ್ಲಿ ಇಲ್ಲದಿರುವಾಗ ನಮಗೆ ಮಂಜೂರಾಗಿರುವ ಈ ಸಂತೋಷದ ಹಾಡುಗಳು ನಮ್ಮೆಲ್ಲರಿಗೂ ಉತ್ತೇಜನವಾಗಿದೆ. ರೀಪ್ರಿಂಟ್ 22:31. ಆಮೇನ್. ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಒಂದು ಬ್ಯೂಟಿಫುಲ್ ಆದಂತ ಒಂದು ವಿಷಯ ಮೆಡಿಟೇಟ್ ಮಾಡ್ಕೊಳ್ಳಿ. ತುಂಬಾ ನಮ್ಗೆ ಪ್ರಯೋಜನವಾಗುತ್ತೆ. ಇದ್ರ ಬಗ್ಗೆ ನಾನು ಸವಿಸ್ತರವಾಗಿ ಏನು ಹೇಳಕ್ಕಾಗಲ್ಲ. ಅದು ಕೂಡ ದೇವರ ಸತ್ಯ ವಿಷಯಗಳು ನಮ್ಗೆ ತುಂಬಾ ಪ್ರಯೋಜನವಾಗಿದೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಒಂದೇ ನಿಮಿಷ, ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಕೇಳಿಸ್ತಾ ಇದೆ ಮಾಡಿ. ಪರಿಶುದ್ಧನು ನೀತಿವಂತನು ಅಗಮ್ಯವಾದ ಬೆಳಕಿನಲ್ಲಿ ನಿತ್ಯ ನಿರಂತರ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ದೇವರೇ, ಈ ದಿನದಲ್ಲಿ ವಾಕ್ಯಗಳನ್ನು ನಾವು ಧ್ಯಾನಿಸುವ ಸ್ವಾಮಿ, ನೀವು ನಮಗೆ ಕರುಣಿಸಿರುವಂತಹ ಈ ಮಹತ್ತಾದ ಗುಣಾರ್ಥಗಳಿಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅವು ನೀವು ಹಾಕಿಕೊಂಡಿರುವಂತಹ ಯೋಜನೆಗಳನ್ನು ಸ್ವಾಮಿ, ಪರವಾದವುಗಳು, ಅವುಗಳನ್ನು ನಾವು ಕೈಗೊಂಡು ಸ್ವಾಮಿ ನಡೀಲಿಕ್ಕೆ ಬೇಕಾಗಿರುವಂತಹ ಶಕ್ತಿಗಳನ್ನು ಕೊಟ್ಟು ನಡೆಸಿರುವುದನ್ನು ಪ್ರಾರ್ಥಿಸ್ತೇವೆ. ಅದು ಸ್ವಾಮಿ ಸ್ವಾರ್ಥದಲ್ಲಿ ಬೆಳೆಯುವ ನಮ್ಮಲ್ಲಿ ಉಂಟಾಗುವಂತ ಎಲ್ಲ ಶೋಧನೆಗಳನ್ನು ಜಯಿಸಿಕೊಳ್ಳಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಿರಿ. ಇಷ್ಟು ಮಾತ್ರವಲ್ಲದೆ ದೇವರೇ, ಇಂಥ ವಾಕ್ಯಗಳನ್ನು ಹಂಚಿಕೊಳ್ಳೋ ಸೋದರನ್ನು
ಮತ್ತು ಅವರ ಕುಟುಂಬಗಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಸ್ವಾಮಿ ನಿಮ್ಮ ಸೇವೆಯಲ್ಲಿ ಬೇಕಾಗಿರುವಂತಹ ಜ್ಞಾನಗಳೊಟ್ಟಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಶಕ್ತಿಯನ್ನು ಕೊಟ್ಟು ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇವರಿಗೆ ಬೇಡಿದಿರೋ ಎಲ್ಲ ವಿಷಯಗಳನ್ನು ಇನ್ನೊಬ್ಬರಿಗೆ ಸಲ್ಲಿಸುತ್ತಾ ಸ್ವಾಮಿ ವಿಶೇಷವಾಗಿ ಇವರು ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವರೆಲ್ಲರನ್ನು ಕೂಡ ಕ್ಷಣದಲ್ಲಿ ನೆನಪಿಸ್ಕೊಳ್ತಾನೆ. ಇವ್ರಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸಿರಿ. ಎಲ್ಲ ನಿಮ್ಮ ಚಿತ್ತ ನೆರವೇರಲಿ ಎಂಬುದಾಗಿ ನಮ್ಮ ರಕ್ಷಕ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯ ದೇವರೇ. ಆಮೆನ್. ಥ್ಯಾಂಕ್ ಯು. Thank you, brothers. ಎಲ್ಲ ಎಲ್ಲರಿಗೂ ನಮ್ಮ ನಮಸ್ಕಾರ. ನಮಸ್ತೆ. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೆ ಗುಡ್ ನೈಟ್. ನಮಸ್ಕಾರ. ನಮಸ್ತೆ 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 ಲಘು ಬ್ರದರ್, ದಾಸ್ ಬ್ರದರ್, ಮೋಹನ್ ರಾಜ್ ಬ್ರದರ್, ದೀಪಕ್ ಬ್ರದರ್, ದೀಪಕ್ ಸ್ಟಾರ್, ಕಮಲಮ್ಮ ಸಿಸ್ಟರ್ ನಮಸ್ತೆ, ರವಿ ಬ್ರದರ್, ರವಿ ಸಿಸ್ಟರ್, ಸುನಂದ ಸಿಸ್ಟರ್ ನಮಸ್ತೆ, ಸಂತ ಸಿಸ್ಟರ್, ನಮಸ್ತೆ. ಎಲ್ಲರಿಗೂ ನಮಸ್ತೆ. God bless you. ನಮಸ್ತೆ ರಿಷಬ್ ಬ್ರದರ್. ರವಿ ಬ್ರದರ್ ನಮಸ್ತೆ. ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್. ಗುಡ್ ನೈಟ್ ಮೋಹನ್ ರಾಜ್ ಬ್ರದರ್ ನಮಸ್ತೆ, ಗುಡ್ ನೈಟ್.